6ನೇ ಅಧ್ಯಾಯ 2ನೇ ವಚನಕ್ಕೆ ಬರ್ತೇವೆ. ಅಲ್ಲಿ ನಾವು ನೋಡ್ತೇವೆ, ಮತ್ತು ದೇವರು ಮೋಶೆಯ ಸಂಗಡ ಮಾತನಾಡಿ, ನಾನೇ ಕರ್ತನು, ಅಂದರೆ ನಾನೇ ಯೆಹೋವನು, ನಾನೇ ಅಬ್ರಹಾಮನಿಗೂ ಇಸಾಕನಿಗೂ ಯಾಕೋಬನಿಗೂ ಸರ್ವಶಕ್ತನಾದ ದೇವರ ನಾಮದಲ್ಲಿ ಕಾಣಿಸಿಕೊಂಡೆನು. ಇಲ್ಲಿ ದೇವರು ಸ್ವತಃ ಹೇಳ್ತಿದ್ದಾನೆ, ನಾನು ಯೆಹೋವನು. ಆದರೆ ನಾನು ಅಬ್ರಹಾಮ ಇಸಾಕ ಯಾಕೋಬರಿಗೆ ಯೆಹೋವ ನಾಮದಲ್ಲಿ ಕಾಣಿಸ್ಕೊಂಡಿಲ್ಲ. ಬದಲಾಗಿ ಆತನೇ ಹೇಳ್ತಾನೆ, ಆದರೆ ಯೆಹೋವನೆಂಬ ನನ್ನ ಹೆಸರಿಂದ ನಾನು ಅವರಿಗೆ ತಿಳಿಸಲಿಲ್ಲ. ಅಲ್ಲಿ ಯೆಹೋವ ಹೆಸರಿಗೆ ತಿಳಿಸಿಲ್ಲ ಅಂತ ದೇವರೇ ಸ್ವತಃ ಹೇಳುವಾಗ, ಈ ಇಂಥ ಮೂರ್ಖರಿದ್ದಾರೆ. ದೇವರೊಬ್ಬನೇ ಎಷ್ಟು ವಾಕ್ಯ ತೋರಿಸ್ಬೇಕಂತ ಪಟ್ಟಿ ಮಾಡಿ ತೋರಿಸ್ತಾನೆ. ಆ ವಾಕ್ಯಗಳು ತೋರಿಸಿದ್ ನಮ್ಗೆ ಏನು ಬೇಕಿಲ್ಲ. ದೇವ್ರು ಹೇಳೋಂಥದ್ದು ನಂಬ್ತೀರಾ ಮೂರ್ಖರೇ? ಇಲ್ಲಿ ಕೆಲವರಿದ್ದಾರೆ, ದೇವ್ರು ಹೇಳ್ತದಾನೆ, ನಾನು ಅವ್ರಿಗೆ ಯೆಹೋವನೆಂಬ ಹೆಸರನ್ನು ತೋರಿಸಿಲ್ಲ. ಆ ವಾಕ್ಯ ನಂಬ್ತೀರಾ? ನಂಬಲ್ವಾ? ನಂಬಕ್ಕೆ ಸಾಧ್ಯ ಇಲ್ಲ. ಅವ್ರು ನಂಬಲ್ಲ. ಯಾಕಂದ್ರೆ ಅವ್ರ ಕಣ್ಣು ಕುರುಡಾಗಿದೆ, ಅವ್ರು ಸತ್ತು ಹೋಗಿದ್ದಾರೆ, ಅವ್ರಿಗೆ ಸತ್ಯ ತಿಳಿತಾ ಇಲ್ಲ. ಅವ್ರು ಸುಳ್ಳು ಗುರುಗಳು ಹೇಳಿದ್ದೆ ಒಂದು ವಾಕ್ಯಗಳನ್ನು ಲಿಸ್ಟ್ ಮಾಡ್ಕೊಂಡು ಅದು ಹೇಳ್ತಾ ಇರ್ತಾರೆ. ಇಲ್ಲಿ ದೇವ್ರು ಸ್ವತಃ ಹೇಳ್ತಿದ್ದಾರೆ, ನಾನು ಅಬ್ರಹಾಮ ಇಸಾಕ ಯಾಕೋಬರಿಗೆ ಸರ್ವಶಕ್ತನಾದ ದೇವರ ನಾಮದಲ್ಲಿ ಕಾಣಿಸ್ಕೊಂಡೆನು. ಯಾಕಂದ್ರೆ ನಾನು ಯೆಹೋವನೆಂಬ ಹೆಸರಲ್ಲಿ ಕಾಣಿಸ್ಕೊಂಡೆ ದೇವ್ರು ಸ್ವತಃ ಹೇಳ್ತಾರೋ? ಇಲ್ಲ, ದೇವ್ರು ಕಾಣಿಸ್ಕೊಂಡಿದ್ದಾನೆ. ಇವ್ರು ಹೇಳೋದು ಅಂದ್ರೆ ದೇವ್ರು ಹೇಳೋದು ಸುಳ್ಳು ಅಂತ ಇವ್ರ ಲೆಕ್ಕ. ಇವ್ರು ಅಂದ್ರೆ ಇವ್ರಿಗೆ ಬೈಬಲ್ ಇವ್ರ ಲೆಕ್ಕಕ್ಕಿಲ್ಲ. ಇವ್ರು ಸುಳ್ಳು ಗುರುಗಳು ಹೇಳೋಂಥ ಮಾತುಗಳೇ ಇವ್ರಿಗೆ ಲೆಕ್ಕ. ಯಾಕಂದ್ರೆ ನೋಡು, ಅಲ್ಲೂ ವಾಕ್ಯ ಇದೆ, ಎಲ್ಲೂ ವಾಕ್ಯ. ದೇವರಿಗೇನು ವಾಕ್ಯ ತೋರಿಸ್ತಾರೆ ಇವರು? ದೇವರೇ ಸ್ವತಃ ಹೇಳ್ತಿದ್ದಾರೆ, ನಾನು ಅಬ್ರಹಾಮ ಇಸಾಕ ಯಾಕೋಬನಿಗೆ ಸರ್ವಶಕ್ತನಾದ ದೇವರ ನಾಮದಲ್ಲಿ ಕಾಣಿಸಿಕೊಂಡೆನು, ಆದರೆ ಯೆಹೋವನೆಂಬ ನನ್ನ ಹೆಸರನ್ನು ನಾನು ಅವರಿಗೆ ತಿಳಿಸಲ್ಪಡಲಿಲ್ಲ. ಇಲ್ಲಿ ಒಬ್ಬನೇ ದೇವರು. ಇದು ಬರುವಂಥದ್ದು ಏನಂದರೆ, ಇಲ್ಲಿ ಬರುವಾಗ ತಕ್ಷಣ ಅವ್ರು ಹಳೆ ಒಡಂಬಡಿಕೆ ಯೆಹೋವ, ಹೊಸ ಒಡಂಬಡಿಕೆ ಯೇಸು, ಅವ್ರ ಕತೆ ಅದೇ. ಆ ಕತೆ ಬಿಟ್ಟು ಮತ್ತೆ ಅದಕ್ಕಿಂತ ಹೊರಗೆ ಬರ. ಯಾಕಂದ್ರೆ ಇವರು ಬಿದ್ದು ಹೋಗಿರುವಂಥ ಮನುಷ್ಯ ಅಂದ್ರೆ ಹೇಗಿರ್ತಾನೆ ಆಲೋಚನೆ, ದೇವರು ಅಂದ್ರೆ ಇವ್ರ ಹಂಗೆ ಇರಬೇಕು. ಇವ್ರ ಲೆಕ್ಕ ಇವರಂತ ಏನಂತಾರೆ, ತಪ್ಪು ಬುದ್ಧಿ, ಕುರುಡುತನ, ಸೈತನ್ ಮಾತುಗಳು ಹೀಗೆ ಇರ್ತಾನೆ ಅಂತ ಅವ್ರ ಲೆಕ್ಕ. ದೇವ್ರ ಹೆಂಗೆ ಮನುಷ್ಯನಾಗಿರ್ತಾನೆ? ಮನುಷ್ಯನ ನೋಡಿ ಅವರು ಮನುಷ್ಯ ಆಗಿರ್ತಾನೆ. ಒಬ್ಬ ಮನುಷ್ಯ ಅಂದ್ರೆ ಒಬ್ಬನೇ ಇರ್ತಾನೆ. ಒಂದು 3 ಆಗ್ತವೆ. ಇವೆಲ್ಲ ಲೆಕ್ಕ ಹೇಳತ್ತಿದ್ದೆಲ್ಲ ಏನಂತಾರೆ, ಬುದ್ಧಿಗಿಡಿತನ. ಒಬ್ಬನೇ ದೇವರು. ನಾವ್ಯಾರು ಒಬ್ಬನೇ ದೇವರು ಅಂತದ ಅಲ್ಲಗಳಿಲ್ಲ. ನಾವ್ಯಾರು 3 ದೇವರು ಅಂತ ಹೇಳಲ್ಲ. ಬೈಬಲ್ ಹೇಳೋ ಪ್ರಕಾರ ಒಬ್ಬನೇ ದೇವರು. ಬೈಬಲ್ ಹೇಳ್ತೇವೆ, ಅದನ್ನ ನಂಬ್ತೇವೆ. ಅದಕ್ಕೆ ನಾವು ವಾಕ್ಯ ತೋರಿಸಿ, ಲಿಸ್ಟ್ ತೋರಿಸಿ, ನೋಡು ಇಲ್ಲೆಲ್ಲ ಹೇಳಿದ್ದಾನೆ, ಅದನ್ನೇ ಹೇಳಿದೆ. ದೇವ್ರು ಹೇಳಿದ್ದೇ ಇದೆ, ನಾವು ಗೊತ್ತಿದೆ. ಅದನ್ನು ಯಾರು ಅಲ್ಲಗಳಿತಿಲ್ಲ. ದೇವ್ರು ಒಬ್ಬನೇ. ಆದರೆ ಇವರು ಒಬ್ಬನೇ ದೇವರು, 3 ವ್ಯಕ್ತಿಗಳನ್ನಂತ ತಿಳುವಳಿಕೆ ಇವರಿಗೆ ಇಲ್ಲ. 3 ವ್ಯಕ್ತಿಗಳನ್ನಂತ ತಿಳ್ಕೊಳ್ಳೋಕೆ ಇವ್ರಿಗೆ ಸಾಧ್ಯ ಇಲ್ಲ. ಆತ್ಮಿಕವಾಗಿ ಸತ್ತು ಹೋಗಿದ್ದಾರೆ. ಇವ್ರಿಗೆ ಅರ್ಥನೇ ಆಗಲ್ಲ. ಇವ್ರು ಸುಳ್ಳುಗಳೇರಿರ್ತಾರೆ. ಒಬ್ಬನೇ ದೇವರು ಅಂದ್ರೆ ಒಬ್ಬನೇ ದೇವರು. ಅವನೇ ಯೆಹೋವ ಆಗಿದ್ದ, ಅವನೇ ಮಗನಾಗ್ತಾನೆ, ಅವನೇ ಪರಿಶುದ್ಧಾತ್ಮನಾಗ್ತಾನೆ. ಯಾಕಾಗಬೇಕು ಆತನು? ಇಸ್ರೇಲ್ಗೆ ಇಲ್ಲಿ ಮೊದಲೇ ವಾಕ್ಯದಲ್ಲಿ ನೋಡಿದೆವಲ್ಲ, ಆತನೇ ಅದ, ಹೋಗಿ ನಿನ್ನ ಫರೋಹನಿಗೆ ಹೇಳು, ಇಸ್ರೇಲು ನನ್ನ ಚೊಚ್ಚಲ ಮಗನು ಅಂತ ಹೇಳ್ದ. ಚೊಚ್ಚಲ ಮಗನಂದ್ರೆ ಅಲ್ಲಿ ನಾನು ತಂದೆ ಅಂತಾನೆ ಹೇಳ್ಬೇಕಲ್ಲ. ಸೊ ಆ ಜನಾಂಗಕ್ಕೆ ಒಬ್ಬನು ನಾನು ತಂದೆ ಇದ್ದೇನೆ ಅಂತ ಹೇಳ್ತಿದ್ದಾನೆ. ಯೇಸು ಮಗನಾದ. ಇವ್ರ ಲೆಕ್ಕದಲ್ಲಿ ಯೇಸು ಮಗನಾದ ಮೇಲೆ ಇಸ್ರೇಲಿಗೆ ಏನಾಗ್ತಾರೆ? ಇಷ್ಟು ದಿವಸ ತಂದೆ ಇದ್ನಲ್ಲ, ಚೊಚ್ಚಲ ಮಗನು ಅಂತ ಹೇಳ್ತಾನೆ. ಇಸ್ರೇಲ್ ನನ್ನ ಚೊಚ್ಚಲ ಮಗನು ಅಂತ ಹೇಳ್ದ. ಹೇಳಿದ್ಮೇಲೆ ಆತನ ಸ್ವಲ್ಪ ದಿವಸ ಆದಮೇಲೆ, ಇಲ್ಲಪ್ಪ ಇಸ್ರೇಲೆ, ಈಗ ನಾನು ಮಗನಾಗಿದ್ದೇನೆ ಹಾಗೆ ಹೇಳ್ತಾನ. ಇವ್ರ ಲೆಕ್ಕದಲ್ಲಿ ಆ ಥರ ಯೋಚನೆ ಅವರಿಗೆ. ಯೆಹೋವನೇ ಯೇಸುವಾದ, ಯೇಸುವೇ ಪರಿಶುದ್ಧಾತ್ಮನಾದ. ಯಾಕಾಗ್ತಾನೆ? ಇಸ್ರೇಲ್ ಜನಾಂಗ ಇನ್ನೂವರೆಗೆ ಇದೆ. ಇವತ್ತು ಇಸ್ರೇಲ್ ದೇಶ ಇದೆ. ಇಸ್ರೇಲರು ತಂದೆ ಅಂತ ಹೇಳಿ ನೆಮ್ಮುವಂಥ ದೇವರು ಒಬ್ಬನಿದ್ದಾನೆ. ಆತನು ಸದಾ ಕಾಲಕ್ಕೂ ಇದ್ದಾನೆ. ಅವನ ಮಗನಾಗಲ್ಲ. ಇವ್ರ ಫ್ಯಾಮಿಲಿಯಲ್ಲಿ ಇವ್ರೇನೋ ಸ್ವಲ್ಪ ದಿವಸ ತಂದೆ ಆದ, ಆಮೇಲೆ ಮತ್ತೆ ಮಗ ಆಗ್ತಾನೆ. ಅವ್ರ ಮಕ್ಕಳಿಗೆ ಇವನು ಹೋಗಿ ನನಗೆ ಬ್ರದರ್ ಅಂತ ಕರಿ ಅಂತ ಹೇಳ್ತಾನ. ಅದಕ್ಕೆ ಫೇಸ್ಬುಕ್ಕಲ್ಲಿ ಹಾಕಿದೆ, ಈಗ ನಿಮ್ಮ ಯೆಹೋವ ದೇವ್ರಿಗೆ ನೀವು ಡ್ಯಾಡಿ ಅಂತ ಕರಿತಿದಾರ, ಬ್ರದರ್ ಅಂತ ಕರಿತಿದಾರ? ಇವ್ರ ಲೆಕ್ಕದಲ್ಲಿ ಬ್ರದರ್ ಅಂತ ಕರಿಬೇಕಲ್ಲ. ಇಷ್ಟು ದಿವಸ ಯೆಹೋವ ದೇವ್ರ ತಂದೆ ಆಗಿದ್ದ, ಇವಾಗ ಬ್ರದರ್ ಆಗಿದ್ದಾನೆ ಅಂತಂದ್ರೆ ಹೆಂಗ್? ಮಗನಂದ್ರೆ ಬ್ರದರ್ ಆಗ್ತಾನಲ್ಲ, ಹೇಗಾಗ್ತಾನೆ? ಇನ್ನೊಂದು, ದೇವರ 3 ವ್ಯಕ್ತಿಗಳಾಗಿರುವಂಥ ಅಲ್ಲಗಳೆಯೋದಕ್ಕೋಸ್ಕರ, ತ್ರೈಕ ದೇವರನ್ನು ಅಲ್ಲಗಳೆಯೋದಕ್ಕೋಸ್ಕರ ಏನೆಲ್ಲ ಸುಳ್ಳು ಸೈತಾನನ ಆಲೋಚನೆ, ಸುಳ್ಳು ವಿವರಣೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸುಳ್ಳಾದಂಥದ್ದು ನಮ್ಗೆ ಅರ್ಥ ಆಗಲ್ಲ. ನಮಗೆ ಅಷ್ಟು ಅಂತಾರೆ ಅದನ್ನು ಕಾಂಪ್ರಿಹೆಂಡ್ ಮಾಡುವಂಥ ಮೈಂಡ್ ನಮಗಿಲ್ಲ. ಇಲ್ಲ ಅಂದ ತಕ್ಷಣ ಅಲ್ಲಗಳೆಯುವಂಥದ್ದಲ್ಲ. ಅದಾಗ ದೇವರ ವಾಕ್ಯ ಏನು ಹೇಳುತ್ತೋ ಅದು ಹೇಳುತ್ತೆ. ದೇವರ ವಾಕ್ಯ ಏನು ಹೇಳುತ್ತೆ? ಒಬ್ಬನೇ ದೇವರು, 3 ವ್ಯಕ್ತಿಗಳು. ಆತನ ತನ್ನನ್ನು ತಾನು ತೋರ್ಪಡಿಸ್ಕೊಂಡಿದ್ದೆ. ವಾಕ್ಯ ಕಣ್ಣಿಗೆ ತೆಗೆದು ಓದಬೇಕು. ಅದನ್ನು ಸತ್ಯ ತಿಳ್ಕೊಳ್ಳೋದಕ್ಕೆ ನಾವು ಓದಿದ್ರೆ, ಅಥವಾ ತೆರೆದ ಹೃದಯದಿಂದ ನಾವು ಓದಿದ್ರೆ ಪರಿಶುದ್ಧಾತ್ಮನ ತಿಳಿಯಪಡಿಸ್ತಾನೆ. ಇವರು ವಾಕ್ಯಗಳು ಕಣ್ಣು ತೆಗೆದು ಓದೋದೇ ಇಲ್ಲ. ಅಲ್ಲೇನು ಹೇಳ್ತದೆ? ನಾನು ಅಬ್ರಹಾಮ ಇಸಾಕ ಯಾಕೋಬರಿಗೆ ಯೆಹೋವನೆಂಬ ನಾಮದಲ್ಲಿ ಕಾಣಿಸ್ಕೊಂಡಿಲ್ಲ. ಇಲ್ಲಿ ಹೇಳ್ತಿರುವಂಥ ಮಾತು ದೇವರ ಮಾತಾಗಿದ್ರೆ ಆ ಮಾತು ಸತ್ಯ ಅಂತ ಹೇಳಿ ನಾವು ನಂಬಬೇಕು.
ಅದಕ್ಕೆ ಮತ್ತೇನು ಸೇರಿಸೋದು ಬೇಡ, ಯಾಕಂದ್ರೆ ದೇವ್ರು ಹೇಳ್ತಿರುವಂಥ ಮಾತು. ಇಲ್ಲ ದೇವರಾಗಿ ಹೇಳಿಲ್ಲ, ಇದರ ಇಬ್ರಿಯ ಭಾಷೆಯಲ್ಲಿ ಹೀಗಿದೆ, ಗ್ರೀಕ್ ಭಾಷೆಯಲ್ಲಿ ಇದೆ, ಏನು ದೇವ್ರು ಏನು ಮಾತಾಡ್ತಾನೆ ಅದು ಅಷ್ಟು ಹೇಳಿ ಅದನ್ನು ಓದಿ ಅದನ್ನು ನಂಬಿದರೆ ಸಾಕು, ನಿಮಗೇನೋ ಸತ್ಯ ಗೊತ್ತಿದೆ ಅಂತ ಅರ್ಥ ಆಗುತ್ತೆ. ಅದು ಸ್ವತಃ ದೇವರು ಹೇಳ್ತಾರೆ ಮೋಶೆಗೆ, ನಾನು ಅಬ್ರಹಾಮ ಇಸಾಕ ಯಾಕೋಬರಿಗೆ ಯೆಹೋವನೆಂಬ ನಾಮದಿಂದ ಕಾಣಿಸ್ಕೊಂಡಿಲ್ಲ, ಬದಲಾಗಿ ಸರ್ವಶಕ್ತನಾದ ದೇವರ ಹೆಸರಲ್ಲಿ ನಾನು ಕಾಣಿಸ್ಕೊಂಡಿದ್ದೇನೆ. ವಾಕ್ಯ ಸ್ಪಷ್ಟ ಆಯ್ತಲ್ಲ. 6ನೇ ಅಧ್ಯಾಯ 3ನೇ ವಚನ ಹೇಳ್ತಾನೆ, ನಾನೇ ಅಬ್ರಹಾಮನಿಗೂ ಇಸಾಕನಿಗೂ ಯಾಕೋಬನಿಗೂ ಸರ್ವಶಕ್ತನಾದ ದೇವರ ನಾಮದಲ್ಲಿ ಕಾಣಿಸ್ಕೊಂಡೆನು. ಅಂದ್ರೆ ಇಲ್ಲಿ ಅಬ್ರಹಾಮ ಇಸಾಕ ಯಾಕೋಬರಿಗೆ ಕಾಣಿಸ್ಕೊಂಡಿರುವಂಥ ದೇವರ ಹೆಸರು ಸರ್ವಶಕ್ತನಾದ ದೇವರು. ಆ ದೇವರು ಅಬ್ರಹಾಮನಿಗೆ ಯೆಹೋವ ಹೆಸರಲ್ಲಿ ಕಾಣಿಸ್ಕೊಂಡಿದ್ದಾನೆ ಮತ್ತು ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಆದರೆ ಯೆಹೋವನೆಂಬ ನನ್ನ ಹೆಸರಿಂದ ನಾನು ಅವರಿಗೆ ತಿಳಿಸಲ್ಪಡಲಿಲ್ಲ. ಇಲ್ಲಿ ಕಾಣಿಸ್ಕೊಂಡೇನು ಅಂದರೆ ಅದರ ಇಂಗ್ಲೀಷ್ನಲ್ಲಿ ನಾವು ನೋಡ್ಬೇಕಂತ ಆಗುತ್ತೆ. ಅಂದರೆ ಹೇಗೆ ಕಾಣಿಸ್ಕೊಂಡೇನಂದ್ರೆ ಇಲ್ಲಿ ಪ್ರಕಟಪಡಿಸಿಕೊಂಡು ಅನ್ನೋಂಥ ಅರ್ಥ ಎಲ್ಲ ನೋಡ್ಬೇಕಾಗುತ್ತೆ ಹೊರತು ಬಂದು ಅವ್ರ ಮುಂದೆ ನಿಂತ್ಕೊಂಡು ತೋರಿಸಲಿಲ್ಲ. ಯಾಕಂದರೆ ಇನ್ನೊಬ್ಬ ಮೂರ್ಖ ಒಬ್ಬ ಇದ್ದಾನೆ, ಆತನು ಫೋಟೋ ಹಾಕಿದ್ದಾನೆ ಫೇಸ್ಬುಕ್ಕಲ್ಲಿ, ಕನ್ನಡದಲ್ಲಿ ಒಂದು ಫೋಟೋ ಹಾಕಿ ಅಲ್ಲಿ ದಾಡಿ ಉದ್ದ ಕೂದಲೊಂದು ಫೋಟೋ ಹಾಕಿದ್ದಾನೆ, ಹಾಕಿ ಯೆಹೋವ ಅಂತ ಬರ್ದಾನೆ. ಈ ಕಡೆ ಮುಂದೆ ಪ್ರತಿಬಿಂಬ ತೋರಿಸಿ ಅವ್ನಿಗೆ ಹೇರ್ ಕಟ್ ಮಾಡಿದ್ದಾನೆ, ಹೇರ್ ಕಟ್ ಮಾಡಿ ಏಸು. ಇಂಥ ಕಾರ್ಟೂನ್ ಚಿತ್ರಗಳು ಹಾಕಂಥವ್ರು ಭಾಳ ಜನ ಇದ್ದಾರೆ. ಅಂದರೆ ಯೆಹೋವ ಇದ್ದಾಗ ಉದ್ದ ಕೂದಲಿತ್ತು, ದಾಡಿ ಇತ್ತು. ಇವ್ರು ಸುಳ್ಳು ಕತೆ, ಸುಳ್ಳು ಕನಸುಗಳು ಇವರಿಗೆ, ಅಥವಾ ಇಂಥ ಯಾವನೋ ಭಾಷೆ ಹೇಳಿರ್ತಾನೆ. ದೇಹ ಇರುವಂಥದ್ದು ಕರ್ತನಾಂತ ಯೇಸು ಕ್ರಿಸ್ತನಿಗೆ ಮಾತ್ರ. ಕರ್ತನಾಂತ ಯೇಸು ಕ್ರಿಸ್ತನ ಸ್ವತಃ ಹೇಳಿದ್ದಾನೆ ಯೋಹಾನ 1:18 ದೇವರನ್ನು ಯಾರು ಎಂದು ಕಂಡಿಲ್ಲ, ಯಾರು ಎಂದು ಯಾವ ಕಾಲದಲ್ಲಿಯೂ ಕಂಡಿಲ್ಲ ಅಂತ ಹೇಳಿ ಸ್ವತಃ ಕರ್ತನಾಂತ ಯೇಸು ಕ್ರಿಸ್ತನ್ ಹೇಳಿದ್ದಾನೆ. ಯೇಸು ಕ್ರಿಸ್ತನ್ ಹೇಳಿದಂಥ ಮಾತು ಕೂಡ ಇವರು ನಂಬಲ್ಲ. ಇಲ್ಲ ಯೆಹೋವನಿಗೆ ದಾಡಿ ಇತ್ತು. ಅಲ್ಲಿ ಕರ್ತನಾಂತ ಯೇಸು ಕ್ರಿಸ್ತನ್ ದೇವರನ್ನು ಯಾರು ಎಂದು ಕಂಡಿಲ್ಲ. ಯೋಹಾನ 1:18 ನೋಡ್ತೇವೆ. ಯೋಹಾನ 1:18, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ಯಾವನು ಯಾವ ಕಾಲದಲ್ಲೂ ದೇವರನ್ನು ಕಂಡಿಲ್ಲ, ತಂದೆ ಎದೆಯಲ್ಲಿರುವ ಆ ಒಬ್ಬನೇ ಮಗನಾಗಿರುವ ಆತನನ್ನು ತಿಳಿಯಪಡಿಸಿದ್ದಾನೆ. ನೀವು ಹಳೆ ಒಡಂಬಡಿಕೆ ಹೋಗ್ರಿ, ಯಾವ ಒಡಂಬಡಿಕೆ ಹೋಗಿ ಎಲ್ಲಿ ಹೋದ್ರು ಇಲ್ಲಿ ಕರ್ತನಾಂತ ಯೇಸು ಕ್ರಿಸ್ತನ್ ಹೇಳ್ತಿರುವಂಥ ಮಾತು ಸ್ಪಷ್ಟ, ದೇವರನ್ನು ಯಾರು ಎಂದು ಕಂಡಿಲ್ಲ. ಹಾಗಾದ್ರೆ ಎಲ್ಲಾದರೂ ಯಾರಾದರೂ ಕಂಡಿದ್ದಾರೆ, ಕಾಣಿಸ್ಕೊಂಡಿದ್ದಾನೆ ಅಂದರೆ ಆ ವಾಕ್ಯದಲ್ಲಿ ಕಾಣಿಸ್ಕೊಂಡಿದ್ದಾನೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪ್ರಕಟಿಸ್ಕೊಂಡನು. ಅಲ್ಲಿ ಮನುಷ್ಯನಾಗಿ ಕಾಣಿಸ್ಕೊಂಡನು. ಅಲ್ಲಿ ಕರ್ತನಾಂತ ಯೇಸು ಕ್ರಿಸ್ತನು ತಾನು ಶರೀರಧಾರಿಯಾಗಿ ಬರೋದಕ್ಕಿಂತ ಮುಂಚೆ ಆತನು ದೇಹದಲ್ಲಿ ಕಾಣಿಸ್ಕೊಂಡಿದ್ದಾನೆ. ತಂದೆಯ ದೇವರು ಅದೃಶ್ಯನಾಗಿರುವ ಆತನು ಎಂದು ಸ್ವತಃ ಯೇಸು ಕ್ರಿಸ್ತನ ಯಾರು ಎಂದು ಕಂಡಿಲ್ಲ, ಮೋಶನೂ ಕಂಡಿಲ್ಲ, ಅಬ್ರಹಾಮನು ಕಂಡಿಲ್ಲ, ಯಾರೂ ಕಂಡಿಲ್ಲ. ದೇವರನ್ನು ಕಾಣೋದು ಸಾಧ್ಯನೇ ಇಲ್ಲ. ಆತನ ಅದೃಶ್ಯನಾಗಿರುವ ಆತನು, ಆತ್ಮಸ್ವರೂಪನು. ಅವನಿಗೆ ಹೋಗಿ ಆತ್ಮಸ್ವರೂಪನ ಹೋಗಿ ದಾಡಿ ಉದ್ದ ಕೂದಲು ಚಿತ್ರ ಮಾಡ್ತಾನೆ ಅಂದ್ರೆ ಎಂಥ ಮೂರ್ಖರಿರ್ಬೋದು ಇವರು. ದೇವರು ಆತನ ಅದೃಶ್ಯನು. ಇವರೊಂದು ಚಿತ್ರ ಕೊಟ್ಟು ಮಾಡಿದ್ರಿ, ಇಂಥವ್ರಿಗಿಂತ ವಿಗ್ರಹಾರಾಧಕರೇನು ಬೇಕಾ? ಅದಕ್ಕೆ ಪ್ರಕಟಣೆ ಅಂತ ಹೇಳ್ತಾರೆ, ಎಲ್ಲ ಪಾಪಗಳ ಜೊತೆಲಿ ವಿಗ್ರಹಾರಾಧನೆ ಮಾಡೋಂಥವ್ರದ್ದೊಂದು ಸೇರಿದೆ. ಎಲ್ಲ ವಿಗ್ರಹಾರಾಧಕರು ಬೆಂಕಿ ಗಂಧ ಕುರಿಯುವಂಥ ಕೆರೆಗೆ ಹೋಗ್ತಾರೆ. ಇವರು ಒಂದು ಕಲ್ಪನೆ ಮಾಡಿಕೊಂಡು ಒಂದು ಚಿತ್ರ ಮಾಡಿಬಿಟ್ಟು ಅವನಿಗೆ ಇವನ ಹೆಸರಿಟ್ಬಿಟ್ರೆ, ಯಾವುದೋ ಚಿತ್ರ ಮಾಡಿಬಿಟ್ಟು ಇವನ ಹೆಸರಿಟ್ರೆ, ಅಥವಾ ಯಾವುದೋ ಚಿತ್ರ ಮಾಡಿ ಇಂಥವ್ರ ಅಪ್ಪ ಇವನೇ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾರೆ ಜನ, ಒಂದು ಹೊಡಿತಾರೆ. ಆದರೆ ಇವ್ರ ಹತ್ರ ಎಷ್ಟು ಸುಳ್ಳು ಫ್ರೀಡಮ್ ತಗೊಂಡಾರೆ ಅಂದರೆ ಏನೇನೋ ಹೆಸರಿಡೋದು, ಯಾರ್ಯಾರಿಗೋ ಏನೋ ಕರೆಯಂಥದ್ದು, ಯಾವುದೋ ಒಂದು ಫೋಟೋ ಮಾಡಿ ಅವ್ನಿಗೆ ಯೆಹೋವ ಅಂತ ಬರೆಯಂಥದ್ದು. ಮತ್ತು ಇವರು ಭಾಳ ಜ್ಞಾನಿಗಳಂತ ಹೇಳ್ಕೊತಾರೆ. ದೇವರನ್ನು ಯಾರು ಎಂದು ಕಂಡಿಲ್ಲ, 2 ಚಿತ್ರ ಮಾಡಿ ಇವನು ಯೆಹೋವ ಇವನು ಯೇಸು ಅಲ್ಲ. ಎಂದಿಗೂ ಅಲ್ಲಿ ಅಂದರೆ ಅವಲೇಖದಲ್ಲಿ ತಂದೆ ಯೆಹೋವ ಹೆಸರು ಗೊತ್ತು, ಕರೆಕ್ಟ್ ಅದು ಇದೆ, ಅದನ್ನೇ ನಾವು ನೋಡ್ತಾ ಇದ್ದೇವೆ. ಏನಂದರೆ ಕರ್ತನಾಂತ ಯೇಸು ಕ್ರಿಸ್ತನು ಹೆಸರು ಯೆಹೋವನೇ, ಹೌದು, ಕರ್ತನಾಂತ ಯೇಸು ಕ್ರಿಸ್ತನ ಹೆಸರು ಯೆಹೋವ. ಆದರೆ ಇಲ್ಲಿ ನಮ್ಗೆ ಬಂದಿರುವಂಥ ಪ್ರಶ್ನೆ ಅಂದರೆ, ವಿಮೋಚನೆ ಕಂಡ 6ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಅಬ್ರಹಾಮ ಇಸಾಕ ಯಾಕೋಬರಿಗೆ ನಾನು ಯೆಹೋವನೆಂಬ ಹೆಸರಿನಿಂದ ಕಾಣಿಸ್ಕೊಂಡಿಲ್ಲ, ಆದರೆ ನಾನು ಸರ್ವಶಕ್ತನಾದ ದೇವರ ನಾಮದಲ್ಲಿ ಅವರಿಗೆ ಪ್ರಕಟಿಸಿಕೊಂಡಿದ್ದೇನೆ. ಅದರ ಅರ್ಥ ಕಾಣಿಸ್ಕೊಳ್ಳೋದು ಬೇಕಾಗಲ್ಲ. ಬಂದಾಗ ಆತನು ಹಾಗೆ ಕಾಣಿಸ್ಕೊಂಡಂದ್ರೆ ನೀನು ಲಾಸ್ಟ್ ಟೈಮ್ ಬಂದಾಗ ಮುಖ ಮತ್ತು ಸರ್ವಶಕ್ತ ದೇವರೇ ನಿನ್ನ ಮುಖ ಬೇರೆ ಇತ್ತು, ಮತ್ತು ಈಗ ಯೆಹೋವ ಬಂದಾಗ ನಿನ್ನ ಮುಖ ಬೇರೆ ಅದಕ್ಕೆ ಹೇಳ್ತಾನೆ. ಹಾಗೆ ಕಾಣಿಸ್ಕೊಳ್ಳೋದಲ್ಲ ಅಲ್ಲಿ ಅರ್ಥ, ಪ್ರಕಟಿಸಿಕೊಂಡನು. ಅಲ್ಲಿ ಆತನು ಪ್ರಕಟಿಸ್ಕೊಂಡ. ಏನಾದರೂ ಕಾಣಿಸ್ಕೊಂಡಿದ್ದೆ ಆದರೆ ಕಾಣಿಸ್ಕೊಂಡಿದ್ದಾನೆ, ಅಲ್ಲೇನೇನೋ ಮಾಡಿದ್ದಾನೆ ಅಂದರೆ ಆತನು ಕರ್ತನಾಂತ ಯೇಸು ಕ್ರಿಸ್ತನೇ. ಅಂದರೆ ಇದರ ಅರ್ಥ ಏನಂದರೆ ಅಲ್ಲಿ ಕರ್ತನಾಂತ ಯೇಸು ಕ್ರಿಸ್ತನು ಆವಾಗಲೇ ಇದ್ದಾನೆ, ಮಗನಾಗಿ ಇದ್ದಾನೆ ಅಂತ ಅರ್ಥ.
ಇಲ್ಲ ಇಲ್ಲ ಇವ್ರು ಹೇಳೋಂಥದ್ದು ಇಲ್ಲ, ಮೊದಲು ತಂದೆ ಆಗಿದ್ದ ಅವನು ಮಗನಾಗಿದ್ದ, ತಂದೆ ಆದಾಗ ಇನ್ನೊಬ್ಬ ಎಲ್ಲ ಅಂತ ಇವ್ರ ಲೆಕ್ಕ. ವಾಕ್ಯಗಳು ಓದಲ್ಲ, ಅದಕ್ಕೆ ಇಲ್ಲಿ ಹೇಳ್ತದೆ. ವಾಕ್ಯ ಅರ್ಥ ಮಾಡ್ಕೊಡ್ರಿ. ಏನಂದ್ರೆ ಇಲ್ಲಿ ಹೇಳುವಂಥ ದೇವರ ಹೆಸರು ಯೆಹೋವ ಹೆಸರು. ಈ ದೇವರ ಇನ್ನೊಂದು ಹೆಸರು ಕೂಡ ಏನು? ಸರ್ವಶಕ್ತನಾದ ದೇವರು. ಆತನು ಸರ್ವಶಕ್ತನಾದ ದೇವರಾಗಿ ಅಬ್ರಹಾಮ್ನಿಗೆ ಕಾಣಿಸ್ಕೊಂಡ, ಆದರೆ ಆತನು ಯೆಹೋವ ಹೆಸರು ನಾನು ಕಾಣಿಸ್ಕೊಂಡಿಲ್ಲ ಅಂತ ಹೇಳ್ದ. ಇದು ಸ್ಪಷ್ಟ ಆಯ್ತಾ? ಇಲ್ಲಿ ಮಾತನಾಡ್ತಿರುವಂಥ ದೇವರು ಅಬ್ರಹಾಮ್ನಿಗೆ ಹೇಳ್ತಿದ್ದಾನೆ, ನಾನು ಅವನಿಗೆ ಯೆಹೋವ ಅಂತ ಹೇಳಿ ಕಾಣಿಸ್ಕೊಂಡಿಲ್ಲ. ಸ್ಪಷ್ಟ. ಒಬ್ಬ ದೇವರಿದ್ದಾನೆ, ಆತನು ನನ್ನ ಹೆಸರು ಸರ್ವಶಕ್ತನ ಅಂತ ಹೇಳ್ತಿದ್ದಾನೆ. ಆತನು ನಾನು ಅಬ್ರಹಾಮನಿಗೆ ಯೆಹೋವನೆಂಬ ನಾಮದಿಂದ ಕಾಣಿಸ್ಕೊಂಡಿಲ್ಲ. ಓಕೆ, ಹಾಗಿದ್ರೆ ಆದಿಕಾಂಡ 22ನೇ ಅಧ್ಯಾಯಕ್ಕೆ ಬರೋಣ. ಆದಿಕಾಂಡ 22ನೇ ಅಧ್ಯಾಯ. ಆದಿಕಾಂಡ 22ನೇ ಅಧ್ಯಾಯ. ಆದಿಕಾಂಡ 22ನೇ ಅಧ್ಯಾಯ 13ನೇ ವಚನ. ಆದಿಕಾಂಡ 22ನೇ ಅಧ್ಯಾಯ 13ನೇ ವಚನ. ಆದಿಕಾಂಡ 22ನೇ ಅಧ್ಯಾಯ 13ನೇ ವಚನ. ಆಗ ಅಬ್ರಹಾಮನು ತನ್ನ ಕಣ್ಣುಗಳಂತೆ ನೋಡಿದನು, ಹಾಗೆ ಇಗೋ ಅವನ ಹಿಂದೆ ಒಂದು ಟಗರು ಕೊಂಬುಗಳಿಂದ ಪೊದೆಯಲ್ಲಿ ಸಿಕ್ಕಿಕೊಂಡಿತು. ಅಬ್ರಹಾಮನು ಹೋಗಿ ಆ ಟಗರನ್ನು ತೆಗೆದುಕೊಂಡು ಅದನ್ನು ತನ್ನ ಮಗನಿಗೆ ಬದಲಾಗಿ ದಹನ ಬಲಿಯಾಗಿ ಅರ್ಪಿಸಿದನು. ಅಬ್ರಹಾಮನು ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟದರಿಂದ ಕರ್ತನ ಪರ್ವತದಲ್ಲಿ ಅದು ಕಾಣಲ್ಪಡುವುದು ಎಂದು ಇಂದಿನವರೆಗೂ ಹೇಳುತ್ತಾರೆ. ಅಬ್ರಹಾಮ ಏನಂತ ಹೆಸರಿದೆ ಅಲ್ಲಿ? ಏನಂತ ಹೆಸರಿದೆ ಅಲ್ಲಿ? ಯೆಹೋವ ಈರೆ. ಹಾಗಿದ್ರೆ ಅಬ್ರಹಾಮನಿಗೆ ಯೆಹೋವ ಹೆಸರು ಹೇಗೆ ಗೊತ್ತಾಯಿತು? ವಿಮೋಚನ ಕಾಂಡ 6ನೇ ಅಧ್ಯಾಯದಲ್ಲಿ ದೇವರು ಸ್ವತಃ ಹೇಳ್ತಿದ್ದಾನೆ, ನಾನು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಯೆಹೋವನೆಂಬ ನಾಮದಿಂದ ನಾನು ಕಾಣಿಸ್ಕೊಂಡಿಲ್ಲ, ನಾನು ಅವರಿಗೆ ಸರ್ವಶಕ್ತನಾದ ದೇವರ ಹೆಸರಲ್ಲೇ ಕಾಣಿಸ್ಕೊಂಡಿದ್ದೇನೆ. ಅಲ್ಲಿ ಹೇಳ್ತಿರುವಂಥ ಮಾತು ಸತ್ಯ ತಾನೇ? ದೇವ್ರು ಹೇಳಿದ್ಮೇಲೆ ಬೈಬಲಲ್ಲಿ ಮೇಲೆ ಅದು ಸತ್ಯ ಅಂತ ಹೇಳಿ ನಂಬಬೇಕು. ಆದರೆ ಇಲ್ಲಿ ವಿಮೋಚನೆ ಕಾರಣ ಅಲ್ಲಿ ನಡ್ತಿರುವಂಥ ಘಟನೆಗೂ ಇಲ್ಲಿಗೂ ಸಾವಿರಾರು ವರ್ಷಗಳ ವ್ಯತ್ಯಾಸ ಇದೆ. ಇಲ್ಲಿ ಇಲ್ಲಿ ಅಬ್ರಹಾಮನು ಮಾಡ್ತಾನೆ, ಟಗರು ತಗೊಂಡು ತನ್ನ ಮಗನ ಇಸಾಕನನ್ನು ಯಜ್ಞವಾಗಿ ಸಮರ್ಪಿಸಬೇಕು. ಹೋದ, ಇನ್ನೇನು ತಗೊಂಡು ಕತ್ತಿ ತಗೊಂಡು ಹೊಡಿಬೇಕು, ಕಡಿಬೇಕು. ಆದರೆ ಅವಾಗ ನೋಡ್ತೇವೆ ಆತನು ಅಬ್ರಹಾಮನೇ. ಇವಾಗ ನನಗೆ ಗೊತ್ತಾಯ್ತು, ಅದು ಹಿಂದಿನ ವಚನ ನೋಡ್ಕೊಂಬರೋಣ. 10ನೇ ವಚನ. ಆದಿಕಾಂಡ ಉತ್ಪತ್ತಿ 22ನೇ ಅಧ್ಯಾಯ 10ನೇ ವಚನ. ಮತ್ತು ಅಬ್ರಹಾಮನು ಕೈಚಾಚಿ ತನ್ನ ಮಗನನ್ನು ಕೊಲ್ಲುವುದಕ್ಕೆ ಕತ್ತಿ ತೆಗೆದುಕೊಂಡನು. ಆಗ ಕರ್ತನ ದೂತನು ಆಕಾಶದೊಳಗಿಂದ ಅವನನ್ನು ಕರೆದು, ಅಬ್ರಹಾಮನೇ, ಅಬ್ರಹಾಮನೇ ಅಂದಾಗ ಅವನು ಇಲ್ಲಿದ್ದೇನೆ ಎಂದನು. ಆಗ ಆತನು, ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ, ಯಾಕಂದರೆ ನೀನು ದೇವರಿಗೆ ಭಯಪಡುತ್ತೀಯೆಂದು ಈಗ ನಾನು ತಿಳಿದಿದ್ದೇನೆ. ನಿನ್ನ ಒಬ್ಬನೇ ಮಗನ ನನಗೆ ಅರ್ಪಿಸುವುದಕ್ಕೆ ಹಿಂತೆಗೆಯಲಿಲ್ಲ ಅಂದನು. ಇಲ್ಲಿ ಯಾರು ಮಾತಾಡ್ತಿದ್ದಾನೆ? ದೇವರೇ. ಆದರೆ ಆತನ ಏನು ಹೆಸರು ಅಂತ ಹೇಳ್ತಿದ್ದಾನೆ? ಯೆಹೋವನ ದೂತನು, ಕರ್ತನ ದೂತನು. 10ನೇ ವಚನದಲ್ಲಿ ಹೇಳ್ತಾನೆ, 11ನೇ ವಚನದಲ್ಲಿ, ಆಗ ಕರ್ತನ ದೂತನು ಆಕಾಶದೊಳಗಿಂದ, ಯೆಹೋವನ ದೂತನು ಆಕಾಶದೊಳಗಿಂದ. ಅಲ್ಲಿ ಹೇಳುವಾಗ ಮತ್ತೆ ಆತನ ಏನು ಹೇಳ್ತಾನೆ? ಅಂದರೆ ಇಲ್ಲಿ ಅಬ್ರಹಾಮನಿಗೆ ಮಾತನಾಡ್ತಿರುವಂಥ ದೇವರು ಯಾರು? ಯೆಹೋವನ ದೂತನು, ಕರ್ತನ ದೂತನು ಮಾತಾಡ್ತಿದ್ದಾನೆ ಅಂತ ಹೇಳ್ತಿದ್ದಾನೆ. ಅಂದ ಕ್ಷಣ ಯೆಹೋವನ ದೂತನು ಅಂತ ಕ್ಷಣ ಈ ದೂತನ ಯಾರೋ ಗಬ್ರಿಯಲ್ಲ, ಮೈಕೇಲ್ ಆ ಥರ ಅಲ್ಲ. ಯೇಸು ಕ್ರಿಸ್ತನನ್ನೇ ಹಳೆ ಒಡಂಬಡಿಕೆಯಲ್ಲಿ ಕರ್ತನ ದೂತನಿಂದ ಕರೆದಿದೆ. ಯಾಕಂದ್ರೆ ಅದೇ ವಚನದಲ್ಲಿ ಏನು ಹೇಳ್ತಿದ್ದಾನೆ? 12ನೇ ವಚನ ಬರ್ತೇವೆ, ಆಗ ಆತನು ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ, ಯಾಕಂದರೆ ನೀನು ದೇವರಿಗೆ ಭಯಪಡುತ್ತಿ ಎಂದು ಈಗ ನಾನು ತಿಳಿದಿದ್ದೇನೆ. ಅಂದರೆ ಯೆಹೋವನ ದೂತನಾಗಿರುವಂಥ ನೀನು ದೇವರಿಗೆ ಭಯಪಡ್ತಿದ್ರೆ ನಾನೇ ದೇವರಾಗಿದ್ದೇನೆ, ಅಥವಾ ದೇವರಿಗೆ ನೀನು ಭಯಪಡ್ತಿ. ಅಂದರೆ ಇಲ್ಲಿ ಕರ್ತನ ದೂತನು ಅಂತೇಳಿ ಕಾಣಿಸ್ಕೊಂಡಿದ್ದಾನೆ. ಕರ್ತನ ದೂತನು ಮಾತನಾಡ್ತಿದ್ದಾನೆ. ಆ ಕರ್ತನ ದೂತನು ಮಾತನಾಡಿರುವಂಥವನಿಗೆ ಮುಂದೆ ವಚನ ಓದ್ಕೊಂಬರೋಣ. 13ನೇ ವಚನ. ಆಗ ಅಬ್ರಹಾಮನು ತನ್ನ ಕಣ್ಣುಗಳೆತ್ತಿ ನೋಡಿದನು, ಆಗೋ ಇಗೋ ಅವನ ಹಿಂದೆ ಟಗರು ಕೊಂಬುಗಳಿಂದ ಪೊದೆಯಲ್ಲಿ ಸಿಕ್ಕಿಕೊಂಡಿತ್ತು. ಅಬ್ರಹಾಮನು ಹೋಗಿ ಆ ಟಗರನ್ನು ತೆಗೆದುಕೊಂಡು ಅದನ್ನು ತನ್ನ ಮಗನಿಗೆ ಬದಲಾಗಿ ದಹನ ಬಲಿಯಾಗಿ ಅರ್ಪಿಸಿದನು. ಅಬ್ರಹಾಮನು ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ವಿಮೋಚನೆ ಕಾಂಡದಲ್ಲಿ ಹೇಳುವಂಥ ವ್ಯಕ್ತಿ ಯಾರು? ಆತ್ಮ ಹೇಳ್ತಾನೆ, ಅಬ್ರಹಾಮನಿಗೆ ನನ್ನ ಹೆಸರು ಯೆಹೋವ ಅಂತ ಹೇಳಿಲ್ಲಪ್ಪ ಅಂತ ಹೇಳ್ತದಾನೆ. ಹೇಳಿಲ್ಲ ನಾನು ಅವನಿಗೆ. ಇಲ್ಲಿ ನೋಡಿದ್ರೆ ಅಬ್ರಹಾಮ ಹೇಳ್ತಾನೆ, ಓ ಈಗ ಟಗರು ಸಿಕ್ತು, ಈ ಬೆಟ್ಟಕ್ಕೆ ನಾನು ಯೆಹೋವ ಈರೆ ಅಂತ ಹೆಸರಿಡ್ತಿದ್ದೇನೆ. ಅಂದರೆ ಇಲ್ಲಿ ಅಬ್ರಹಾಮ್ ಮಾಡೋದು ತಪ್ಪ, ಅಥವಾ ಅಲ್ಲಿ ಹೇಳಿದಂಥ ಮಾತು ತಪ್ಪ?
ಯಾವುದೂ ತಪ್ಪಿಲ್ಲ. ದೇವ್ರ ವಾಕ್ಯದ ಮೇಲೆ ಹೇಳಿರುವಂಥದ್ದು ಕರೆಕ್ಟ್ ಆಗಿದೆ. ಓದಿ ತಿಳ್ಕೊಳ್ಳೋಂಥ ಜ್ಞಾನ ಬೇಕು. ಅದು ವಿಶ್ವಾಸಿಗಳಿಗೆ ಸತ್ಯವಾಗಿ ನಂಬಿರುವಂಥವ್ರಿಗೆ ಬರುತ್ತೆ. ಈ ಯೇಸು ಕ್ರಿಸ್ತನ ಏಕೈಕ ದೇವರು ಯೆಹೋವನ ಸಾಕ್ಷಿಗಳಿಗೆ ಇಂಥ ವಾಕ್ಯಗಳು ಕಣ್ಣಿಗೆ ಕಾಣಲ್ಲ. ಓದಿರೋದು ಅವ್ರಿಗೆ ಅರ್ಥ ಆಗಲ್ಲ. ಕುರುಡರಿದ್ದಾರೆ, ಯಾಕಂದ್ರೆ ಸುಳ್ಳು ಭಕ್ತರು ಹೇಳಿ ತಲೆಯಲ್ಲಿ ತುಂಬೋಗಿದೆ. ಒಬ್ಬನೇ ದೇವರು ವಾಕ್ಯ ಲಿಸ್ಟ್ ಮಾಡ್ಕೊಂಡೇ ಹೇಳ್ತಾ ಇರ್ತಾರೆ. ಒಬ್ಬನೇ ದೇವರು. ಹೌದಪ್ಪ, ವಿಮೋಚನೆ ಕಾಲದಲ್ಲಿ ದೇವರು ಹೇಳ್ತಿದ್ದಾರೆ, ನಾನು ಅಬ್ರಹಾಮನಿಗೆ ಯೆಹೋವ ಹೆಸರು ತಿಳಿಸಿಲ್ಲ. ಆದ್ಮೇಲೆ ಫುಲ್ ಸ್ಟಾಪ್, ಮುಗೀತು. ಅಲ್ಲಿ ಹೇಳ್ತಿರುವಂಥ ವ್ಯಕ್ತಿ ಅದಕ್ಕೆ ನೋಡ್ತೇವೆ, ದೇವರೊಬ್ಬನೇ, ಅಂದರೆ 3 ವ್ಯಕ್ತಿಗಳು. ದೇವರೊಬ್ಬನೇ, ತಂದೆ, ಕುಮಾರ, ಪರಿಶುದ್ಧಾತ್ಮನು 3 ವ್ಯಕ್ತಿಗಳು ಪ್ರತ್ಯೇಕವಾಗಿದ್ದಾರೆ, ಏಕಕಾಲದಲ್ಲಿದ್ದಾರೆ. ಅವ್ರ 3 ಹೆಸರು ಒಂದೇನೂ ಅಲ್ಲ. ತಂದೆ, ಮಗ, ಪವಿತ್ರಾತ್ಮ ಯೇಸು ಕ್ರಿಸ್ತನ ಹೆಸರಲ್ಲ. ಯೇಸು ಕ್ರಿಸ್ತನ ಹೆಸರು ಬೇರೆ, ಮಗನ ಹೆಸರು ಯೇಸು ಕ್ರಿಸ್ತನು. ತಂದೆಯಾದ ದೇವರ ಹೆಸರು ಬೇರೆ, ಪರಿಶುದ್ಧಾತ್ಮನ ಹೆಸರು ಬೇರೆ, ತಂದೆಯಾದ ದೇವರ ಹೆಸರು ಬೇರೆ ಅಂತ ಹೇಳಿ ನೋಡಿದಾಗ ಕರ್ತನ ಅಂತ ಯೇಸು ಕ್ರಿಸ್ತನು ಕೂಡ ಯೆಹೋವನು ಮತ್ತು ಯೆಹೋವನ ದೂತನೆಂದ ಬೈಬಲಲ್ಲಿ ತೋರಿಸಿದೆ. ತಂದೆಯಾದ ದೇವರ ಹೆಸರನ್ನು ಕೂಡ ಯೆಹೋವನ್ ಅಂತ ಹೇಳಿ ಕರೆದಿದ್ದಾರೆ. ಇವ್ರು ಏನಾಗಿದೆ ಅಂದರೆ, ಎಲ್ಲೋ ಇವ್ರಿಗೆ ಜ್ಞಾನೋದಯ ಆದಂಗೆ ಯೆಹೋವನು ಅಂದ ತಕ್ಷಣ ಇವ್ರು ತಮ್ಮದೇ ಸ್ವಂತ ಸ್ವತ್ತು ಏನೋ ಒಂದು ಕಂಡು ಹಿಡ್ದಂಗೆ, ಯೆಹೋವನ ಸಾಕ್ಷಿಗಳು ಯೇಸು ಕ್ರಿಸ್ತನ ಏಕೈಕ ದೇವರಂಥವ್ರು ಏನೊಂದು ಸುಳ್ಳು ಕಂಡುಕೊಂಡು ತಮ್ಮದೇ ಸ್ವಂತ ಆಸ್ತಿ ಸಿಕ್ಕಂಗೆ, ಓ ಯೆಹೋವನ್ ಅಂದರೆ ಒಬ್ಬನೇ ಹೆಸರು, ಯೇಸು ಕ್ರಿಸ್ತನ ಹೆಸರು ಯೆಹೋವನು. ಬೈಬಲಲ್ಲಿ ಹೇಳ್ತದೆ, ತಂದೆಯಾದ ದೇವರ ಹೆಸರು ಯೆಹೋವನು, ಕುಮಾರ ಅಂತ ಯೇಸು ಕ್ರಿಸ್ತನ ಹೆಸರು ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆಯಲ್ಲಿ ಕೂಡ ಇದ್ದಾನೆ. ಒಬ್ಬನೇ ದೇವರು ಒಂದೇ ಸಮಯಕ್ಕೆ ಅಥವಾ ನಿತ್ಯವಾಗಿಯೂ 3 ವ್ಯಕ್ತಿಗಳಾಗಿದ್ದಾರೆ. ಬೈಬಲ್ ಅದನ್ನೇ ಹೇಳುತ್ತೆ. ಅದಕ್ಕೆ ಇಲ್ಲಿ 19ನೇ ಅಧ್ಯಾಯ 22ನೇ ಅಧ್ಯಾಯದಲ್ಲಿ ಮಾತನಾಡ್ತಿರುವಂಥವನು ತನ್ನನ್ನು ತಾನೇನು ತೋರಿಸ್ಕೊಂಡಿದ್ದಾನೆ, ಕರ್ತನ ದೂತನು. 10ನೇ ವಚನ ಹೇಳ್ತಾನೆ, ಅಬ್ರಹಾಮನು ಕೈ ಚಾಚಿ ತನ್ನ ಮಗನನ್ನು ಕುಲಕ್ಕೆ ಕತ್ತಿ ತೆಗೆದುಕೊಂಡನು. ಆಗ ಕರ್ತನ ದೂತನು ಆಕಾಶದೊಳಗಿನಿಂದ, ಆಕಾಶ ಅನೇಕ ಸಾರಿ ಆಕಾಶ ಅಂತ ಇಂಗ್ಲೀಷಲ್ಲಿ ಹೆವನ್ ಅಂತ ಬರೆಯೋದು, ಪರಲೋಕದಿಂದ, ಆತನು ಪರಲೋಕದಿಂದ ಮಾತನಾಡಿ ಹೇಳ್ತಾನೆ, ಅಬ್ರಹಾಮನೇ ನೀನು ಹೇಗೆ ಮಾಡಬೇಡ ಅಂತ ಹೇಳಿದನು. ಹೇಳಿದ ತಕ್ಷಣ, ಓ ದೇವರೇ, ಅಲ್ಲಿ ಕಂಡಿರುವಂಥ ದೇವರು ಅದನ್ನು ಗೊತ್ತು. ಈತನು ದೇವರು, ಓ ಈ ಬೆಟ್ಟ ಪರಿಶುದ್ಧವಾಗಿರುತ್ತೆ, ಈ ಬೆಟ್ಟದಲ್ಲಿ ದೇವರು ಒದಗಿಸ್ತಾನೆ, ದೇವರು ಕಾಣ್ತಾನೆ. ಏನು ಹೇಳ್ತಾನೆ 22ನೇ ವರ್ಷದಲ್ಲಿ ಅರ್ಥ 14ನೇ ವರ್ಷದಲ್ಲಿ, ಆದಿಕಾಂಡ 22ನೇ ಅಧ್ಯಾಯ 14ನೇ ವಚನ, ಅಬ್ರಹಾಮನು ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರನ್ನು ಇಟ್ಟದ್ರಿಂದ ಕರ್ತನ ಪರ್ವತದಲ್ಲಿ ಅದು ಕಾಣಲ್ಪಡೋದು ಎಂದು ಇಂದಿನವರೆಗೂ ಹೇಳ್ತದೆ. ಇಲ್ಲಿ ಆತನ ಯಾರ ಜೊತೆ ಮಾತನಾಡದಲ್ಲ, ಆತನ ಹೆಸರು ಯೆಹೋವ ಅಂತೇಳಿ ಆತನಿಗೆ ಗೊತ್ತು. ಸ್ಪಷ್ಟ ಆಯ್ತಾ? ಇಲ್ಲಿ ಮಾತನಾಡ್ತಿರುವಂಥ ವ್ಯಕ್ತಿ ಹೆಸರು ಯೆಹೋವ ಅಂತ ಅಬ್ರಹಾಮನಿಗೆ ಗೊತ್ತು. ಅದಕ್ಕೆ ಇಲ್ಲಿ ಯೆಹೋವ ಈರೆ, ಯೆಹೋವನು ಒದಗಿಸ್ತಾನೆ ಅಂತ ಹೇಳಿ ಹೆಸರಿಟ್ಟ. ಆ ಯೆಹೋವನು ಯಾರು? ಯೆಹೋವನ ದೂತನು. ಯೆಹೋವನ ದೂತನಾಗಿ ಎಲ್ಲ ಏನಂದ್ರೆ, ಆದಿಕಾಂಡದಿಂದ 5 ಗ್ರಂಥಗಳು ಬರೆದಿರುವ ಆತನು ಮೋಶೆ ಅದನ್ನು ಬರೆದಾಗ ಆತನು ಎಲ್ಲೆಲ್ಲಿ ಯಾವ ಸಂದರ್ಭದಲ್ಲಿ ಆತ ದೇವರನ್ನು ಅವ್ರು ಹೇಗೆ ಕಟ್ಕೊಂಡಿದ್ರು, ಏನು ತಿಳುವಳಿಕಿತ್ತೋ ಆ ರೀತಿಯಾಗಿ ಮೋಶೆ ಅದನ್ನು ಬರೆದಿದ್ದಾನೆ. ಇವರಿಗೆ ಒಂದೇ ಸರಿ ಆದಿಕಾಂಡ ಬೇಡ, ವಿಮೋಚನ ಕಾಂಡ ಬೇಡ, ಇನ್ಯಾವುದು ಬೇಡ, ಧರ್ಮೋಪದೇಶಕ 6ನೇ ಕಾಂಡ 4ನೇ ವಚನ ಬೇಕು. ಯೆಹೋವನೊಬ್ಬನೇ ದೇವರು. ಇಲ್ಲಿಂದ ಒಂದೇ ಸರಿ ಅವರು ಒಂದೇ ಅಧ್ಯಾಯ ಒಂದೇ ವಚನ ಓದೋದಿಲ್ಲ, ಒಂದೇ ಸರಿ ಎಲ್ಲಿಗೋ ಜಂಪ್ ಮಾಡೋದು. ಅಲ್ಲಿ ಹೋದ ತಕ್ಷಣ, ಅಲ್ಲಿ ಕೆಸರಲ್ಲಿ ಬಿದ್ದ ತಕ್ಷಣ, ಓ ಇದು ಕಂಡ್ಕೊಂಡೇವು ಅಂದರೆ ಏನು ಕಂಡ್ಕೊಂಡಿಲ್ಲ ನೀವು. ಈ ಸುಳ್ಳುಗಾರರಿಗೆ ಏನು ಅರ್ಥ ಇಲ್ಲ. ಇಲ್ಲಿ ಅಬ್ರಹಾಮನು ಯೆಹೋವನ ದೂತನನ್ನು ಅಂದರೆ ನೋಡ್ತೇವೆ, ಅದನ್ನು ಯೆಹೋವ ಈರೆ ಅಂತ ಹೆಸರಿಡಬೇಕಾದ್ರೆ ಯೆಹೋವ ಅನ್ನುವಂಥ ಹೆಸರು ಅವನಿಗೆ ಗೊತ್ತಿರಬೇಕು. ಈರೆ ಅಂದರೆ ಒದಗಿಸುವ ಆತನು, ಯೆಹೋವ ಜಾರೆ ಅಂತ ಹೇಳಿ ಇಂಗ್ಲೀಷ್ ನೋಡ್ತೇವೆ. ದೇವರು ಒದಗಿಸ್ತಾನೆ. ಮತ್ತು ಅದು ಕೂಡ ಯಾಕೆಂದರೆ ಸ್ವತಃ ದೇವರು ಒದಗಿಸ್ತಾನೆ ಅಂದರೆ, ಮುಂದೆ ಕರ್ತನಾಂತ ಯೇಸು ಕ್ರಿಸ್ತನು ಆ ಟಗರಾಗಿ ಯೋಹಾನ ಹೇಳೋ ಪ್ರಕಾರ ಆಗೋ ದೇವರು ನೇಮಿಸಿದ ಯಜ್ಞದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವಂಥ, ಲೋಕದ ಪಾಪವನ್ನು ಹೊತ್ಕೊಂಡು ನಿವಾರಣೆ ಮಾಡುವಂಥ ಯಜ್ಞದ ಕುರಿ ಅಂತ ಹೇಳಿ ಸ್ನಾನಿಕನಾದಂಥ ಯೋಹಾನನು, ಬಾಪ್ತಿಸ್ಮದ ಯೋಹಾನನು ಮುಂದೆ ಹೇಳ್ತಾನೆ. ಆ ಯಜ್ಞದ ಕುರಿ ಕರ್ತನಾಥ ಯೇಸು ಕ್ರಿಸ್ತನು ಹೇಳುವಂಥದ್ದು ಏನಂದರೆ, ನಾನೇ ಯಜ್ಞದ ಕುರಿಯಾಗಿ ಬರ್ತೇನೆ. ಇಲ್ಲಿ ಅಬ್ರಹಾಮನಿಗೆ ಏನು ಸ್ಪಷ್ಟ ಆಯಿತು? ಅಬ್ರಹಾಮ್ ಇಸಾಕನು ಕೂಡ ಕೇಳ್ದ. ಇಸಾಕನು ಮೇಲೆ ಹೋಗೋಕೆ ಕೇಳ್ತಾನಲ್ಲ, ಇಸಾಕನು ಮೇಲೆ ಹೋಗಾಗ 7ನೇ ವಚನ ಓದೋಣ. ಅದೇ ಆದಿಕಾಂಡ ಉತ್ಪತ್ತಿ 22ನೇ ಅಧ್ಯಾಯ 7ನೇ ವಚನ. ಆಗ ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ, ನನ್ನ ತಂದೆಯೇ ಅಂದನು. ಆಗ ಅವನು, ನನ್ನ ಮಗನೇ ಇದ್ದೇನೆಂದನು. ಅವನು, ಇಗೋ ಬೆಂಕಿಯೂ ಕಟ್ಟಿಗೆಯೂ ಇದೆ, ಆದರೆ ದಹನ ಬಲಿಗೋಸ್ಕರ ಕುರಿಮರಿಯು ಎಲ್ಲಿ ಎಂದನು. ಅಬ್ರಹಾಮನು, ನನ್ನ ಮಗನೇ, ದೇವರು ತಾನೇ ದಹನ ಬಲಿಗೋಸ್ಕರ ಒಂದು ಕುರಿಮರಿಯನ್ನು ಒದಗಿಸುವನು ಅಂದನು. ದೇವರು ತಾನೇ ಒಂದು ಕುರಿಮರಿ ಒದಗಿಸ್ತಾನೆ. ಆ ಒಂದು ನಂಬಿಕೆಯಿಂದ, ಭರವಸೆಯಿಂದ ಆತನು ಹೋಗ್ತಿದ್ದಾನೆ. ಮತ್ತು ಇಬ್ರಿಯ ಪತ್ರಿಕೆಯಲ್ಲಿ ಬರುವಾಗ ಆತನ ಹೇಳ್ತಾನೆ ಏನಂದರೆ, ಇಬ್ರಿಯ ಗ್ರಂಥಕರ್ತನೇ ಹೇಳ್ತಾನೆ, ಅಬ್ರಹಾಮನಿಗೆ ನಂಬಿಕೆ ಇರ್ತದೆ, ನನ್ನ ಮಗನನ್ನು ಒಂದು ವೇಳೆ ನಾನು ಸಾಯಿಸಿದ್ರು ಕೂಡ ಪುನರುತ್ಥಾನ ಹೊಂದಿ ಬರ್ತಾನೆ, ಅದಕ್ಕೆ ನಾನು ಸಂಹರಿಸ್ತೇನೆ ಅಂತ ಹೋದ. ಮತ್ತು ಮಗನು ಕೂಡ ಮುಂದೆ ಕರ್ತನಾಥ ಯೇಸು ಕ್ರಿಸ್ತನ ಬಗ್ಗೆ ಹೇಳಿರೋ ಹಾಗೆ ಮೌನವಾಗಿದ್ದನು.
ಆತನ ಯಜ್ಞ ಅರ್ಪಿಸುವಾಗ ಏನಂತಾರೆ, ಬಿಡಿಸ್ಕೊಂಡು ಓಡೋಗಿ ಆಗಲ್ಲ ಅಂತ ಹೇಳಿಲ್ಲ. ಹಾಗೆ ಇಲ್ಲಿ ಇಸಾಕನು ಕೂಡ ಆತನನ್ನು ಕೈಕಾಲು ಕಟ್ಟಿ ಬೆಂಕಿ ಮೇಲೆ ಇಟ್ಟರೆ ಆತನು ಎದ್ದು ಓಡಾಡಲಿಲ್ಲ, ಕಿರ್ಚಾಡಲಿಲ್ಲ, ಗೋಳಾಡಲಿಲ್ಲ. 9ನೇ ವಚನ ಓದ್ತೇವೆ, 22ನೇ ಅಧ್ಯಾಯ 9ನೇ ವಚನ, ಅದೇ ಆದಿಕಾಂಡ 22ನೇ 9ನೇ ವಚನ. ದೇವರು ಅವನಿಗೆ ಹೇಳಿದ ಸ್ಥಳಕ್ಕೆ ಬಂದಾಗ ಅಬ್ರಾಮನಲ್ಲಿ ಬಲಿಪೀಠವನ್ನು ಕಟ್ಟಿ ಕಟ್ಟಿಗಳನ್ನು ಅದರ ಮೇಲೆ ಕ್ರಮವಾಗಿ ಜೋಡಿಸಿ ತನ್ನ ಮಗನಾದ ಇಸಾಕನನ್ನು ಕಟ್ಟಿ ಬಲಿಪೀಠದ ಮೇಲೆ ಇದ್ದ ಕಟ್ಟಿಗಳ ಮೇಲೆ ಇಟ್ಟನು. ಇದೆಲ್ಲ ಏನು ತೋರಿಸ್ತದೆ? ತಂದೆಯಾದ ದೇವರು ಕುಮಾರನಂತೆ ಯೇಸುಕ್ರಿಸ್ತನನ್ನು ದಹನ ಬಲಿಯಾಗಿ ಯಜ್ಞವಾಗಿ ಸಮರ್ಪಿಸುವಂಥ ಚಿತ್ರಣವನ್ನು ಮೊದಲೇ ತೋರಿಸ್ತದೆ. ಇದು ನಾವು ನಂಬಿರುವಂಥ ನಮಗೆ ಅರ್ಥ ಆಗುತ್ತೆ. ಈ ಯೇಸು ಏಕೈಕ ದೇವರು, ಯೆಹೋವನ ಸಾಕ್ಷಿಗಳಂತ ಸುಳ್ಳು ಗುಂಪಿನವರಿಗೆ ಅರ್ಥ ಆಗಲ್ಲ. ದೇವರು ಪ್ರತ್ಯೇಕವಾಗಿದ್ದಾನೆ, ತೋರಿಸ್ತಾ ಇದ್ದಾನೆ. ಅಬ್ರಹಾಮನು ತಂದೆಯಾಗಿದ್ದಾನೆ, ಇಸಾಕನು ಕುಮಾರನಾಗಿದ್ದಾನೆ. ಅಬ್ರಹಾಮನು ಅವನನ್ನು ಯಜ್ಞವಾಗಿ ಸಮರ್ಪಿಸುವಂಥದ್ದು, ಮುಂದೆ ತಂದೆಯಾದಂಥ ದೇವರು ಕುಮಾರ ಯೇಸುಕ್ರಿಸ್ತನನ್ನು ಯಜ್ಞವಾಗಿ ಶಿಲುಬೆಯಲ್ಲಿ ಅರ್ಪಿಸುವಂಥ ಚಿತ್ರಣವಾಗಿ ತೋರಿಸ್ತಾ ಇದ್ದಾನೆ. ಎಲ್ಲರೂ ಸುಮ್ಮನೆ ಇವೆಲ್ಲ ಡ್ರಾಮಾ ಮಾಡಬೇಕಾಗಿರಲಿಲ್ಲ. ಮತ್ತೆ ಇಲ್ಲಿ ಯೇಸುಕ್ರಿಸ್ತನು ಹೇಗೆ ಯೆಶಾಯದಲ್ಲಿ ಹೇಳುವಾಗ ಆತನ ಹೇಳ್ತಾನೆ, ಆತನ ಯಜ್ಞದ ಕುರಿಮಾಗಿ ಮೌನವಾಗಿ ಒಪ್ಪಿಸ್ಕೊಟ್ಟನು. ಇಲ್ಲಿ ಇಸಾಕನು ಕೂಡ ಒಂದು ರೀತಿ ಎಷ್ಟಿದ್ರೂ ಕೂಡ ಏನಂತಾರೆ, ಅಬ್ರಹಾಮನಿಂದ ಬಿಡಿಸ್ಕೊಂಡು ಓಡಿ ಹೋಗೋಷ್ಟು ಮಟ್ಟಿಗೆ ಆತನ ಹತ್ರ ಶಕ್ತಿ ಇತ್ತು. ಯಾಕಂದರೆ ಈತನಿಗೆ ಅಬ್ರಹಾಮನ 100 ವರ್ಷದ ಮೇಲೆ 100 ವರ್ಷಕ್ಕೆ ಇಸಾಕನ್ ಹುಟ್ಟಿದ. 100 ವರ್ಷದ ಮೇಲೆ ಹುಟ್ಟಬೇಕಂದ್ರೆ ಅಬ್ರಹಾಮನಿಗೆ ಇಸಾಕನಿಗೆ ಎಷ್ಟು ವರ್ಷಗಳ ಡಿಫ್ರೆನ್ಸ್? 100 ವರ್ಷಗಳ ಡಿಫ್ರೆನ್ಸ್. ಇವನೇ ಉನ್ನಸ್ತನಾಗಿರ್ತಾನೆ, ಮನಸ್ಸು ಮಾಡಿದ್ರೆ ಅಬ್ರಹಾಮನ ಬೀಳಿಸ್ಕೂಡ ಓಡೋಗ್ಬೋದು. ಆದರೆ ಆತನಿಗೆ ಮತ್ತಲ್ಲಿ ಹೋಗಿರೋಂಥರು ಯಾರು? ಇಬ್ಬರೇ. ಸೇವಕರನ್ನು ಕೆಳಗೆ ಬಿಟ್ಟಿದ್ದ. ಸೇವಕನಿಗೆ ಹೇಳ್ತಾನೆ, ನೀನು ಇಲ್ಲೇರು. 5ನೇ ವಚನಕ್ಕೆ ಬರ್ತೇವೆ, ಅದೇ 22ನೇ ಅಧ್ಯಾಯ 5ನೇ ವಚನ. ಅಬ್ರಹಾಮನು ತನ್ನ ಯುವಕರಿಗೆ, ಆದಿಕಾಂಡ 22ನೇ ಅಧ್ಯಾಯ ಬಂದಾಗ ಅಬ್ರಹಾಮನು ಯೆಹೋವ ಈರೆ ಅಂತ ಹೆಸರಿಡಬೇಕಾದ್ರೆ ಆತನಿಗೆ ಯೆಹೋವ ಹೆಸರು ಗೊತ್ತಿತ್ತು. ಹಾಗಿದ್ರೆ ಇದು ಸ್ಪಷ್ಟ. ಇಲ್ಲಿ ಕಾಣಿಸ್ಕೊಂಡಿರುವಂಥ ದೇವರ ಹೆಸರು ಯೆಹೋವನು ಆತನಿಗೆ ಗೊತ್ತು. ಅದಕ್ಕೆ ಆತನು ಇಲ್ಲಿ ಆತನ ಹೇಳ್ತಾನೆ, ಇಲ್ಲಿ ಕರ್ತನ ಬೆಟ್ಟದಲ್ಲಿ ದೇವರು ಅದನ್ನು ಒದಗಿಸ್ತಾನೆ ಅಂತ ಹೇಳಿದ್ರು ಸ್ಪಷ್ಟವಾಗಿ. 22ನೇ ಅಧ್ಯಾಯ 14ನೇ ವಚನ ನೋಡ್ತೇವೆ. ಅದೇ ಆದಿಕಾಂಡ 22ನೇ ಅಧ್ಯಾಯ 14ನೇ ವಚನ. ಅಬ್ರಹಾಮನು ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಇಟ್ಟದ್ದರಿಂದ ಕರ್ತನ ಪರ್ವತದಲ್ಲಿ ಅದು ಕಾಣಿಸಲ್ಪಡೋದೆಂದು ಇಂದಿನವರೆಗೂ ಹೇಳ್ತದೆ. ಇಲ್ಲಿ ಕರ್ತನಂದ್ರೆ ಮತ್ತೆ ಯೆಹೋವನೇ. ಯೆಹೋವನ ಪಟ್ಟಣದಲ್ಲಿ ಕಾಣಿಸ್ಕೊಡ್ತಾ ಅಂದರೆ ಅದು ಯೆಹೋವ ಈರೆ ಅಂದ್ರೆ ಅರ್ಥ ಏನಂದ್ರೆ ಯೆಹೋವನು ಒದಗಿಸಿದ್ದಾನೆ. ನನ್ನ ಮಗನು ಸಾಯಬೇಕಾಗಿತ್ತು, ಆದರೆ ಬದಲಾಗಿ ದೇವರು ತನ್ನನ್ನು ತಾನೇ ಒಪ್ಪಿಸಿಕೊಟ್ಟಿದ್ದಾನೆ, ತಾನೇ ಕುರಿಮರಿಯಾಗಿ ಒದಗಿಸಿಕೊಟ್ಟಿದ್ದಾನೆ. ಅದು ಮುಖ್ಯವಾದಂಥದ್ದು. ಅದಕ್ಕೆ ಆತನು ಯೆಹೋವ ಈರೆ, ದೇವರು ಒದಗಿಸುವ ಆತನು. ಇಲ್ಲಿ ಅಂದರೆ ವಿಮೋಚನೆ ಕಾಂಡ 6ನೇ ಅಧ್ಯಾಯದಲ್ಲಿ ಹೇಳ್ತಿರುವಂಥ ದೇವರು, ಇಲ್ಲಿ ಹೇಳ್ತಿರುವಂಥ ದೇವರು ಬೇರೆ. ಇಷ್ಟೇ ಅರ್ಥ ಮಾಡ್ಕೋಬೇಕಾಗಿರೋದು. ಅಲ್ಲಿ ತಂದೆಯಾದ ದೇವರು ಮಾತನಾಡ್ತಿದ್ದಾನೆ, ಇಲ್ಲಿ ಕುಮಾರ ಅಂತ ಯೇಸುಕ್ರಿಸ್ತನು ಮಾತನಾಡ್ತಿದ್ದಾನೆ. ಯಾಕಂದರೆ ಇಲ್ಲಿ ಹೇಳುವಾಗ ಕರ್ತನ ದೂತನು ಅಂತ ಹೇಳಿದಲ್ಲ, 11ನೇ ವಚನದಲ್ಲಿ ಏನು ಹೇಳ್ತಾನೆ? ವಿಮೋಚನೆ ಕಾಂಡ 22ನೇ ಅಧ್ಯಾಯ 11ನೇ ವಚನದಲ್ಲಿ, ಆಗ ಕರ್ತನ ದೂತನು ಆಕಾಶದೊಳಗಿಂದ ಅವನನ್ನು ಕರೆದು, ಸ್ಪಷ್ಟವಾಗಿ ಹೇಳ್ತಾನೆ, ಅಬ್ರಹಾಮ್ ಜೊತೆಯಲ್ಲಿ ಸಂಭಾಷಣೆ ಮಾಡ್ತಿರುವ ಆತನು ಕರ್ತನ ದೂತನು, ಯೆಹೋವನ ದೂತನು, ಏಂಜಲ್ ಆಫ್ ದ ಲಾರ್ಡ್, ದ ಏಂಜಲ್ ಆಫ್ ದ ಲಾರ್ಡ್. ಇಂಗ್ಲಿಷ್ ಆ ಏಂಜಲ್ ಅಂತ, ದ ಏಂಜಲ್ ಅಂತ ಪದ ಇಲ್ಲಿ ಬೇರೆಯವರಿಗೆ, ಬೇರೆ ದೇವದೂತರಿಗೆ ಉಪಯೋಗಿಸಿಲ್ಲ. ಗ್ಯಾಬ್ರಿಯಲ್ನಿಗಾಗಲಿ ಮೈಕಲ್ಗಾಗಲಿ ಉಪಯೋಗಿಸಿಲ್ಲ. ಕರ್ತನ ಯೇಸುಕ್ರಿಸ್ತನಿಗೆ ದಿ ಏಂಜಲ್ ಅಂತ ಇರ್ತಾರೆ. ಈ ಯೆಹೋವನ ದೂತನು ಇಲ್ಲಿ ಮಾತನಾಡ್ತಿದೆ ಅಬ್ರಹಾಮನಿಗೆ. ಆತನಿಗೆ ಗೊತ್ತಾಯ್ತು, ಈತನು ಯೆಹೋವನು, ಈತನು ನನಗೆ ಒದಗಿಸ್ತಾನೆ ಅಂದರೆ ಮುಂದೆ ನಮ್ಮ ಲೋಕದ ಪಾಪ ನಿವಾರಣೆಗೋಸ್ಕರವೇ ಒದಗಿಸಿ ಬರುವಂಥ ಕುರಿಮರಿ ಆತನಾಗಿದ್ದಾನೆ. ಆ ಚಿತ್ರವನ್ನು ತೋರಿಸ್ತದೆ, ಮತ್ತು ತಂದೆ ಮತ್ತು ಕುಮಾರನ ಚಿತ್ರ ಕೂಡ ಅಲ್ಲಿ ತೋರಿಸ್ತದೆ. ಇದನ್ನು ನಂಬಲ್ಲ ಅಂದರೆ ನಂಬಲಾರ್ದವ್ರು ಬಿಟ್ಬಿಡ್ಬೇಕು, ಪರವಾಗಿಲ್ಲ ಅವರು. ಯಾಕಂದರೆ ಅವರು ಮನಸ್ಸು ಮಾಡಿದ್ದಾರೆ, ಸತ್ಯವನ್ನು ನಂಬಲ್ಲ. ಅವ್ರೇನಂದರೆ ದೇವರ 3 ವ್ಯಕ್ತಿಗಳಾಗಿರೋದು ನಂಬಲ್ಲ ಅಂತೇಳಿ ಮನಸ್ಸು ಮಾಡ್ಕೊಂಡಿದ್ದಾರೆ. ಅಥವಾ ಅವ್ರು ಹುಟ್ಟೆ ಇಲ್ಲ, ಅವ್ರಿಗೆ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ. ಅವ್ರು ಒಬ್ಬನೇ ದೇವರು ಅಲ್ಲಲ್ಲಿ ವಾಕ್ಯ ಹುಡ್ಕೊಳ್ಳೋದು, ಅದು ಹಾಕೋದು, ಅದನ್ನೇ ನಂಬಿದ್ದಾರೆ. ಅವ್ರಿಗೆಂದು ಸತ್ಯಕ್ಕೆ ತಿಳಿಯಲ್ಲ. ಇಲ್ಲಿ ಕಾಣಿಸ್ಕೊಂಡ ಆತನು, ಮಾತನಾಡುವ ಆತನು ಯೆಹೋವ ಈರೆ. ಅಂದರೆ ಅಬ್ರಹಾಮನಿಗೆ ನಾವು ಸುಳ್ಳು ಹೇಳತ್ತದಲ್ಲ, ಅಥವಾ ಮೋಶೆ ಸುಳ್ಳು ಹೇಳಲ್ಲ. ಮೋಶೆ ಹೇಳ್ತಿದ್ದಾನೆ, ವಿಮೋಚನೆ ಕಾಂಡ 6ನೇದಲ್ಲಿ ದೇವರು ಹೇಳ್ತಿರುವಂಥದ್ದನ್ನು ಮೋಶೆ ಬರೆದಿದ್ದಾನೆ. ಅಲ್ಲಿ ಮಾತನಾಡ್ತಿರುವಂಥ ದೇವರು, ತಂದೆಯಾದಂಥ ದೇವರು ಆತನ ಹೇಳ್ತಾನೆ, ನಾನು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಸರ್ವಶಕ್ತನಾದ ದೇವರಾಗಿ ಕಾಣಿಸ್ಕೊಂಡಿದ್ದೇನೆ, ಆದರೆ ಯೆಹೋವ ಹೆಸರೇ ನಾನು ಕಾಣಿಸ್ಕೊಂಡಿಲ್ಲ. ಅಷ್ಟು ಮಾತು ಸ್ಪಷ್ಟ. ಅಂದರೆ ತಂದೆಯಾದ ದೇವರು ಆ ಹೆಸರು ಕಾಣಿಸ್ಕೊಂಡಿಲ್ಲ. ಅದಕ್ಕೆ ನಾವು ನೋಡ್ತೇವೆ ಏನಂದರೆ 1ನೇ ಅಧ್ಯಾಯದಲ್ಲಿ, ಪರಿಪೂರ್ಣ 1ನೇ ಅಧ್ಯಾಯದಲ್ಲಿ
ಎಲೋಹಿಮ್ ಪದನೇ ಉಪಯೋಗಿಸಿಕೊಂಡು ನೋಡ್ತೇವೆ, ಎಲೋಹಿಮ್. ನಂತರ 2ನೇದರಿಂದ ಯೆಹೋವನು ಬಂತು. ಇದೆಲ್ಲ ಬರೆದಿದೆ. ಯಾಕೆ ಬಂತಂದರೆ ಮೋಶೆಯೇ 5 ಗ್ರಂಥಗಳನ್ನು ಬರೆದಿದ್ದರಿಂದ ಕೆಲವು ಸಾರಿ ಆತನು ನಮಗೆ ಅರ್ಥವಾಗದ ರೀತಿಯಲ್ಲಿ ಆತನು ಕೆಲವು ಸಂಗತಿಗಳ ಹೆಸರನ್ನು ಹೇಳಿದ್ದಾರೆ. ಆದರೂ ಅವುಗಳು ಅಲ್ಲಿ ಹೇಳಿದ ತಕ್ಷಣ ಅದಕ್ಕೋಸ್ಕರ ಆತನು ಹೇಳಿದನಂತಲ್ಲ, ಅಥವಾ ಅನೇಕ ಸಾರಿ ಹೇಗೂ ದೇವರ ವಾಕ್ಯ ಹೇಳಿರುವಾಗ ಅದನ್ನು ನಾವು ಆ ರೀತಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಆದರೆ ನಮ್ಮ ಪ್ರಕಾರ ನಮ್ಮ ಅನುಕೂಲಕ್ಕೋಸ್ಕರ ಪ್ರತ್ಯೇಕ ಮಾಡ್ಕೊಂಡು ಹೇಳುವಂಥದ್ದಲ್ಲ. 1ನೇ ಅಧ್ಯಾಯದಲ್ಲಿ ದೇವರು ಎಲೋಹಿಮ್ ಅಂತಲೇ ಉಪಯೋಗಿಸ್ಕೊಂಬಂದ. ಇಲ್ಲೊಬ್ಬನಿದ್ದಾನೆ, ಅವನು ಎಲೋಹಿಮ್ ಅಂದರೆ ಅರ್ಥ ಅಂಥೇಳಿ ಇವತ್ತಿನ ಏನಂತಾರೆ ಡಿಕ್ಷನರಿ ಹುಡುಕಿ ಅರ್ಥ ಆಗ್ತಾ ಇರ್ತಾರೆ. ಏನಾದರೂ ಬೈಬಲ್ ಡಿಕ್ಷನರಿ ಅರ್ಥ ಮಾಡ್ಬೇಕಂದ್ರೆ 1828ನ ವೆಬ್ಸ್ಟರ್ಸ್ ಡಿಕ್ಷನರಿ ನಾವು ಓದಿ ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತಿನ ಡಿಕ್ಷನರಿ ಗೂಗಲ್ ಸರ್ಚ್ ಮಾಡಿ ಇದರ ಅರ್ಥ ಹಿಂಗೆ ಅಂತ ಯಾವನ್ನ ಹೇಳ್ದ ಸುಳ್ಳು ಪಾಸ್ಟ್ ಹೇಳ್ದ ಅದು ತಿಳ್ಕೊಳ್ಳೋದಲ್ಲ. 16ನೇ ಲೆವೆಲಲ್ಲಿ ಕಿಂಗ್ ಜೇಮ್ಸ್ ವರ್ಷನ್ ಬೈಬಲ್ ಏನಂತಾರೆ ತರ್ಜುಮೆ ಪ್ರಕಟವಾಯಿತು. 1828ಅಲ್ಲಿ ವೆಬ್ಸ್ಟರ್ಸ್ ಡಿಕ್ಷನರಿ ಮತ್ತು ಅದಕ್ಕಿಂತ ಮುಂಚಿನ 1-2 ಡಿಕ್ಷನರಿಗಳಿತ್ತು. ಆದರೆ ಅದು ಪ್ರಾಮುಖ್ಯವಾಗಿ ಬಹಳ ಏನಂತಾರೆ ಪ್ರಸಿದ್ಧವಾಗಿತ್ತು. ನೋಡಿದೆ ಡಿಕ್ಷನರಿಗಳು ಯಾವುದಿಂದ ಬರುತ್ತೆ? ಡಿಕ್ಷನರಿಯಿಂದ ಬೈಬಲ್ ಹುಟ್ಟಲಿಲ್ಲ, ಬೈಬಲಿಂದ ಡಿಕ್ಷನರಿ ಹುಟ್ಟಿರುವಂಥದ್ದು. ಅನೇಕ ಮೂರ್ಖರಿಗೆ ಅದು ಗೊತ್ತಿಲ್ಲ. ಏನೋ ಸ್ವಲ್ಪ ಕಲ್ತ ತಕ್ಷಣ ABCD ಕಲ್ತಿಲ್ಲ ಸರಿಯಾಗಿ. ಇಬ್ರಿಯ ಭಾಷೆಯಲ್ಲಿ ಹಿಂಗೆ ಹೇಳುತ್ತೆ ಅಂತ ಹೇಳ್ತಾರೆ. ಇಬ್ರಿಯ ಭಾಷೆಯಲ್ಲಿ ಹೇಳೋದ್ಬೇಕಾಗಿಲ್ಲ ಯಾವುದೋ ಡಿಕ್ಷನರಿ ನೋಡಿ. ಬೈಬಲ್ ಮೊದಲು ಪ್ರಕಟವಾಯಿತು, ಅದರ ನಂತರ ಡಿಕ್ಷನರಿ ಬಂತು. ಇವತ್ತಿನವ್ರು ಇಂಥವ್ರು ಇದ್ದಾವೆ ಪಾಠ ಅಂದರೆ ಡಿಕ್ಷನರಿ ನೋಡಿ ಬೈಬಲ್ ಬರ್ತಾರೆ. ಡಿಕ್ಷನರಿ ಮುಖ್ಯ ಅಂತ ಉಲ್ಟಾ ಹೋಗೋರು ಇವರು. ಏನಂತಾರೆ ಹೇಳ್ತಾರಲ್ಲ, ಗಾಡಿ ಹಿಂದೆ ಎತ್ತು ಕಟ್ಟಂಥವ್ರು, ಕುದುರೆ ಕಟ್ಟಂಥವ್ರು. ಏನಂತಾರೆ ಎತ್ತು ಕುದುರೆ ಗಾಡಿ ಮುಂದೆ ಕಟ್ಟಿ ಓಡಿಸ್ಬೇಕಲ್ಲ, ಇವ್ರು ಹಂಗಲ್ಲ, ಅದು ಹಿಂದೆ ಕಟ್ಟಿಸಿ ಓಡಿಸೋಂಥವ್ರು ಇವರು. ತಪ್ಪಾದಂಥ ವಿಧಾನ. ಬೈಬಲಲ್ಲಿ ಯಾವುದೇ ಪದಗಳು ಓದಿದ್ರು ಡಿಕ್ಷನರಿ ನೋಡಬೇಕಾಗಿಲ್ಲ. ಬೈಬಲ್ನಲ್ಲಿ ಅದರ ಅರ್ಥ ಏನು ಹೇಳಿದೆ ಅದು ಅರ್ಥ ಮಾಡ್ಕೊ. ಬೈಬಲಲ್ಲಿ ಎಲ್ಲೆಲ್ಲಿ ಯಾವ ಪದ ಹೇಗೆ ಹೇಳಲ್ಪಟ್ಟಿದೆ ಅದು ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ಡಿಕ್ಷನರಿ ಹೀಗೆ ಹೇಳುತ್ತೆ ಅಂತ ಹೇಳಿ ಅದು ಹುಡ್ಕೊಂಬಂದು ಹೇಳಿದ್ರೆ ಅದೇ ತಪ್ಪಾದಂಥ ವಿಧಾನ. ಯಾಕಂದ್ರೆ ಇವರು ಸುಳ್ಳು ಹೇಳೋದಕ್ಕೆ, ಸತ್ಯದಿಂದ ನುಣುಚಿಕೊಳ್ಳೋದಕ್ಕೆ, ತ್ರಯೇಕ ದೇವರನ್ನು ಅಲ್ಲಗಳೆಯೋದಕ್ಕೆ ಏನೆಲ್ಲ ಪದ ಹುಡ್ಕೊಂಬಂದು ಹೇಳ್ತಾರೆ ಸುಳ್ಳಾಗಿ. ಸೈತಾನನ ಸೇವಕರು ಇವರು. ಇನ್ನೂ ಆತ್ಮನಿಂದ ಹುಟ್ಟಿಲ್ಲ, ಇವರು ಕಣ್ಣು ತೆರೆದಿಲ್ಲ, ದೇವರ ತ್ರಯೇಕ ವ್ಯಕ್ತಿಗಳಾಗಿರುವಂಥದ್ದು ಇವ್ರು ಕಾಣ್ತಾ ಇಲ್ಲ. ಅದಕ್ಕೆ ನೋಡ್ತೇವೆ ದೇವರು ಎಲೋಹಿಮ್ ಅಂತ ಹೇಳಿ ಅಲ್ಲಿ 1ನೇದಲ್ಲಿ ಹೇಳುವಾಗ ಬೇರೆ ಬೇರೆ ಕಡೆ ಆತನ ಹೇಳ್ಕೊಂಬಂದಿದ್ದಾರೆ. ಆದರೂ ಅಲ್ಲಿ ನೋಡ್ತೇವೆ ಅಂದರೆ ದೇವರು ಇಲ್ಲಿ ವಿಮೋಚನ ಕಾಂಡ 22ರಲ್ಲಿ ಯೆಹೋವ ಇರುತ್ತೆ. ಇನ್ನೊಬ್ಬ ಇದ್ದಾನೆ, ಅವನು ಹೇಳ್ತಾನೆ ದೇವರು ಅಂದರೆ ಅವರು ಹೇಗೆ ಅಂದರೆ ಒಂದು ಮಾತು ಹೇಳಿದ್ರೆ ಅದು ಸರಿ ತಪ್ಪು ಹೇಳಲ್ಲ. ನಾನು ಕೇಳೋದು ಅವ್ರಿಗೆ ಅಷ್ಟೇ ಇರೋದ್ರೆ ವಿಮೋಚನ ಕಾಂಡ 6ನೇದಲ್ಲಿ ಅಲ್ಲಿ ಹೇಳ್ತಿದ್ದಾರೆ, ನಾನು ಅಬ್ರಹಾಮ ಇಸಾಕ ಯಾಕೋಬರಿಗೆ ಸರ್ವಶಕ್ತನಾದ ದೇವರ ಹೆಸರನ್ನು ಕಾಣಿಸ್ಕೊಂಡಿದ್ದೇನೆ, ಯೆಹೋವನೆಂಬ ಹೆಸರನ್ನು ಕಾಣಿಸ್ಕೊಂಡಿಲ್ಲ ಅಂತ ಹೇಳಿದ ಮೇಲೆ ಆ ವಾಕ್ಯ ನಂಬ್ತೀರಾ ಇಲ್ವಾ? ಅಲ್ಲಿ ಹೇಳುವಂಥ ಯೆಹೋವನು ಯಾರು? ಆ ವಾಕ್ಯವನ್ನು ನೀವು ನಂಬ್ತೀರಾ? ಇಷ್ಟು ಹೇಳಿದ್ರೆ ಸಾಕು. ಅವ್ರು ಅದು ಹೇಳಕ್ಕೆ ರೆಡಿಲ್ಲ. ಅವ್ರು ಏನು ಮಾಡ್ತಾರೆ, ಇಲ್ಲ ಅಲ್ಲೊಂದು ವಾಕ್ಯ ಇದೆ, ಇಲ್ಲೊಂದು ವಾಕ್ಯ, ಎಲ್ಲ ವಾಕ್ಯ ಬೇಕಾದಷ್ಟು ವಾಕ್ಯವಪ್ಪ. ಈ ಒಂದು ವಾಕ್ಯ ಹೇಳಿದಾಗ ಅದನ್ನು ವಿವರಿಸುವಂಥ ಸಾಮರ್ಥ್ಯ ಇರಬೇಕು. ಸುಮ್ಮನೆ ವಾಕ್ಯ ಹುಡುಕಿ ಒಂದು ವಾಕ್ಯದ ಇದು ಕೊಟೇಶನ್ ಕೊಡೋದಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ 4ನೇದು 22ನೇ ವರ್ಷದಲ್ಲಿ ಹೇಳಿದೆ ವಿಮೋಚನ ಕಾಂಡ 4ನೇದು 22ನೇ ವರ್ಷ. ಯಾಕಂದ್ರೆ ನಿಮಗೂ ಯಾರಾದ್ರೂ ಕೇಳ್ತಾರೆ ಪ್ರಶ್ನೆ ತಿಳ್ಕೊಳ್ರಿ. ಆದಿಕಾಂಡ 4ನೇದು 22ನೇ ವಚನ, ಆದಿಕಾಂಡ 4ನೇದು 22ನೇ ವಚನ, ಉತ್ಪತ್ತಿ 4ನೇದು 22ನೇ ವಚನ. ಸಿಸ್ಟರ್ ಸಿಕ್ಕರೆ ಹೋದ್ರಿ ನೋಡಿ. 4:26 ಕ್ಷಮಿಸಿ, 4:26 ಉತ್ಪತ್ತಿ 4ನೇ 26ನೇ ವಚನ. ಎಲ್ಲ ನೋಡ್ತೇವೆ. ತರುವಾಯ ಮನುಷ್ಯರು ಕರ್ತನ ಹೆಸರು ಅಂದರೆ ಅಲ್ಲಿ ನೋಡ್ತೇವೆ ಯೆಹೋವನ ಹೆಸರನ್ನು. ಈ ಇನೋಷನ್ ಹುಟ್ಟಿದ ಮೇಲೆ ಅಲ್ಲಿ ಹೇಳ್ತಾರೆ ಏನಂದರೆ ಇನೋಷನ್ಗೆ ಹೆಸರಿಟ್ಟನು. ತರುವಾಯ ಮನುಷ್ಯರು ಯೆಹೋವನ ಹೆಸರನ್ನು ಕರೆಯೋದಕ್ಕೆ ಆರಂಭಿಸಿದರು. ಇನ್ನೊಂದು ಕಡೆ ಇನ್ನೊಂದು ತರ್ಜುಮೆಯಲ್ಲಿ ಆರಾಧಿಸೋದಕ್ಕೆ ಪ್ರಾರಂಭ ಮಾಡೋದು ಅಂತಲೇ ಇದೆ. ಆಯ್ತು, ಅಲ್ಲಿ ಮೋಶೆದನ್ನು ಬರೆದಾಗ ಆತ್ಮ ಹೇಳ್ತಿದ್ದಾನೆ ಏನಂದರೆ ಇವರಿಗೆ ಸ್ಪಷ್ಟವಾಗಿ ದೇವರು ಕಾಣಿಸ್ಕೊಂಡ ಯೆಹೋವನ ಹೆಸರೇ ಇರಲ್ಲ. ಮುಂದೆ ಆತನು ಯೆಹೋವನ ಹೆಸರು ಹೇಳುವಾಗ ಇಲ್ಲಿಂದ ಯೆಹೋವನ ಹೆಸರನ್ನು ಅಥವಾ ದೇವರ ಹೆಸರನ್ನು, ನಮ್ಮ ದೇವರ ಹೆಸರನ್ನು ಕರೆಯೋದಕ್ಕೆ ಹೇಳೋದು ಒಂದು ಅರ್ಥದಲ್ಲಿ ಹೇಳ್ತಿದ್ದಾನೆ. ಆಯ್ತು, ಇದೇ ಅರ್ಥ ಹೇಳಿದ್ರು ಕೂಡ ಅಥವಾ ಇಲ್ಲಿ ಆಯ್ತು ಇವ್ರ ಪ್ರಕಾರ ಇಲ್ಲಿ ಮಾಡಿದ್ರು ಓಕೆ, ಇಲ್ಲಿ ಮಾಡ್ತಾಯಿದ್ರು ಓಕೆ ಸರಿ. ಆದರೆ ವಿಮೋಚನ ಕಾಂಡ 6ನೇ ಅಧ್ಯಾಯದಲ್ಲಿ ದೇವ್ರು ಹೇಳ್ತಿರೋಂಥ ಮಾತು ಸುಳ್ಳೋ ಸರಿನೋ ಅದು ಬೇಕಲ್ಲ. ಅಲ್ಲಿ ದೇವ್ರು ಹೇಳ್ತಾನೆ, ಸ್ವತಃ ದೇವ್ರು ಹೇಳ್ತಾನೆ ನಾನು ಹೆಸರಿನ ಕಾಣಿಸ್ಕೊಂಡಿಲ್ಲ, ಅಷ್ಟು ನಂಬಬೇಕು. ಅದಕ್ಕೆ ನಂಬಕ್ಕೆ ಇಷ್ಟ ಇಲ್ಲ ಅಂದರೆ ಇವ್ರೇನು ಮಾಡ್ತಾರೆ, ಅಲ್ಲೊಂದು ವಾಕ್ಯ ಇಲ್ಲೊಂದು ಹುಡುಕ ಹಿಡ್ಕೊಂಡು ಹೇಳ್ತಾರೆ. ಆದರೆ ಇಲ್ಲಿ ಜನರಲ್ ಆಗಿ ಮೋಶನೇ ಆದಿಕಾಂಡ 1ನೇದಿಂದ ಕೊನೆವರೆಗೂ ಬರೆದಿರುವಾಗ ಆತನು
ತನ್ನ ಅರ್ಥದಲ್ಲಿ ಅಥವಾ ಜನರಿಗೆ ಅಥವಾ ನಮಗೆ ಅರ್ಥ ಆಗುತ್ತೆ ಕೆಲವು ಪದಗಳು ಉಪಯೋಗಿಸಿದ್ದಾರೆ. ಅದನ್ನು ಬಿಟ್ಟು ಅದನ್ನು ನಾವು ಅದೇ ಅಂತ ಹೇಳಬೇಕಾಗಿಲ್ಲ. ಯಾಕಂದರೆ ಅಲ್ಲಿ ಅಷ್ಟು ಮಟ್ಟಿಗೆ ಅವ್ರು ಗೊತ್ತಿದ್ದಾರೆ. 5ನೇ ಅಧ್ಯಾಯದಲ್ಲಿ ಏನಿದೆ, 5ನೇ ಅಧ್ಯಾಯದಲ್ಲಿ ನಾನು ಓದ್ತೇನೆ. 5ನೇ ಅಧ್ಯಾಯದಲ್ಲಿ ಆದಾಮನ ವಂಶಗಳಿದೆ. 5ನೇ ಅಧ್ಯಾಯ 4ನೇ ಅಧ್ಯಾಯ ಮುಗಿದಲ್ಲಿಗೆ 5ನೇ ಅಧ್ಯಾಯ ಏನು ಬರುತ್ತೆ, ಆದಾಮನ ವಂಶಗಳಿಗೂ ಪುಸ್ತಕವೂ ಇದೆ. ದೇವರು ಮನುಷ್ಯನ ಸೃಷ್ಟಿಸಿದ ದಿನದಲ್ಲಿ ದೇವರ ಹೋಲಿಕೆಯಲ್ಲಿ ಆತನ ಅವರನ್ನು ಉಂಟು ಮಾಡಿದನು. ಆತನವರು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು. ಅವರು ಸೃಷ್ಟಿಸಲ್ಪಟ್ಟ ದಿನದಲ್ಲಿ ಆತನು ಅವರನ್ನು ಆಶೀರ್ವದಿಸಿ ಅವರನ್ನು ಆದಾಮನೆಂದು ಕರೆದಿದ್ದು, ಹೆಸರಿಟ್ಟರು. ಆದಾಮನಿಗೆ 130 ವರ್ಷ ಆದಾಗ ಅವನ ಸ್ವಂತ ಹೋಲಿಕೆಯಲ್ಲಿ ಅವನ ರೂಪದಂತೆ ಇದ್ದ ಒಬ್ಬ ಮಗನು ಅವನಿಂದ ಹುಟ್ಟಿದನು. ಅವನಿಗೆ ಸೇತ ಎಂದು ಹೆಸರಿಟ್ಟನು. ಆದಾಮನಿಂದ ಸೇತನು ಹುಟ್ಟಿದ ಮೇಲೆ ಅವನ ದಿನಗಳು 800 ವರ್ಷಗಳಾಗಿವು. ಮುಂದೆ ನೀವು ಓದ್ಕೊಂಡು ಹೋಗ್ರಿ. 5ನೇ ಅಧ್ಯಾಯ ಕೇವಲ ಇವೆಲ್ಲ ಹೆಸರುಗಳೇ ಹೇಳ್ಕೊಂಡು ಬರುತ್ತೆ. ಕೊನೆಗೆ ಎಲ್ಲಿ ಬರುತ್ತೆ, ನೋಹನಿಂದ ಶೇಮ್ ಹಾಮ್ ಎಫೆತ ಬಿಟ್ಟರು ಅಲ್ಲಿವರೆಗೂ ಹೇಳ್ತಾನೆ. ಅಲ್ಲಿ ಎಲ್ಲಿ ಕೂಡ ಯೆಹೋವ ಹೆಸರಿನ ವ್ಯಕ್ತಿಗಳು ಯಾರು ಇಲ್ಲ. ಅವರೆಲ್ಲರೂ ಯೆಹೋವನ ಹೆಸರು ಕರೆದ್ರೆ ಅಂದರೆ ಅಲ್ಲಿ ಹೆಸರು ಇರಬೇಕಲ್ಲ. ಏನು ಮುಂದಿನ ದಿವಸಕ್ಕೆ ನೋಡ್ತೇವೆ, ಮುಂದಿನ ದಿವಸಕ್ಕೆ ಬರಾಗಿ ನೋಡೋಣ. ಮೋಶೆಯ ವಂಶಾವಳಿಯಲ್ಲೂ ಕೂಡ ಒಬ್ಬರ ಹೆಸರು ಮಾತ್ರವೇ ಇದೆ, ಉಳಿದವರೆಲ್ಲ ಹೆಸರು ಇಲ್ಲ. ಯೆಹೋವನ ಹೆಸರಿಂದ ಹೇಳೋದು. ಯೆಹೋವ ಹೆಸರು ಯಾವಾಗ ಬರುತ್ತೆ, ಯಾರ್ಯಾರ ಹೆಸರುಗಳು YAH ನಿಂದ ಮುಗಿದು ಹೋಗುತ್ತೋ ಅವರ ಹೆಸರುಗಳು ಯೆಹೋವ ಹೆಸರಿಂದ ಬರುತ್ತೆ. ಉಳಿದೋದು ಬಿಟ್ಟರೆ ಮೊದಲನೇ ಪ್ರವಾದಿ ಹೆಸರು ಸ್ಯಾಮ್ಯುಯಲ್. ಕೊನೆಗೆ EL ಅಂತ ಹೆಸರು ಅರ್ಥ ಮುಗೀತಲ್ಲ, EL ಹೆಸರು ಮುಗಿಯುವಂಥದ್ದೆಲ್ಲ ಎಲೋಹಿಮ್ ಹೆಸರಿನ ಅರ್ಥದಲ್ಲಿ ಅವ್ರು ಇರೋಂಥದ್ದು. ಸ್ಯಾಮ್ಯುಯಲ್ ಆಗಲಿ, ನೆಥಾನಿಯಲ್ ಆಗಲಿ, ಡ್ಯಾನಿಯಲ್ ಆಗಲಿ, ಬೇರೆ ಬೇರೆ ಎಷ್ಟು ಹೆಸರು ಎಲ್ ಅಂತ ಮುಗಿತಲ್ಲ, ಅವ್ರು ಎಲೋಹಿಮ್ ದೇವರ ಹೆಸರಿನ ಅರ್ಥದಲ್ಲಿ ಇರೋಂಥದ್ದು. ಯಾವ ಹೆಸರಿನಲ್ಲ ಅಂದರೆ ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವೆಲ್ಲ ಅಲ್ಲಿ ಅವೆಲ್ಲ ಇವೆ. ಅದು ಬಿಟ್ಟು ಇಲ್ಲ ಅಲ್ಲೋ ಯೆಹೋವನೇ ಯೇಸುವೇ ಯೆಹೋವನೇ ಯೇಸು, ತಂದೆನೇ ಮಗ, ಮಗನೇ ತಂದೆ, ಇವೆಲ್ಲ ಹೇಳ್ಕೊಂಡು ಓಡಾಡಿದ್ರೆ ಇವ್ರಿಗೆ ಬೇಕಾಗಿರುತ್ತೆ ಕೆಲವು ಸುಳ್ಳುಗಳನ್ನು ಮಾತ್ರ ಆರಿಸ್ಕೊಂಡಿದ್ದಾರೆ, ಅಥವಾ ಸತ್ಯವನ್ನು ಅರ್ಧಂಬರ್ಧ ಸೇರಿಸ್ಕೊಂಡು ಅದನ್ನು ಮಾತ್ರ ನಮ್ಮದಕ್ಕೆ ಮಾಡ್ಕೊಂಡು ಹೋಗಿದ್ದಾರೆ. ಅಂಥವ್ರಿಗೆ ತಪ್ಪು ಗುಪ್ಪು ಅಥವಾ ಕಲ್ಟ್ ಅಂತ ಹೇಳ್ತಾರೆ. ಅಂಥವ್ರು ಇರುವ ಪ್ರತಿಯೊಂದು ವಾಕ್ಯಗಳನ್ನು ಸರಿ ಅರ್ಥ ಮಾಡ್ಕೋಬೇಕಾಗಿದೆ. ಏನಂದರೆ ಇಲ್ಲಿ ತಂದೆಯಾದಂಥ ದೇವರು ಅಬ್ರಹಾಮ ಇಸಾಕನಿಗೆ ಯೆಹೋವನಂತ ಹೇಳಿ ತೋರಿಸ್ಕೊಂಡಿಲ್ಲ, ಆದರೆ ಇಸ್ರೇಲರಿಗೆ ವಾಗ್ದಾನ ಮಾಡುವಾಗ ಆತ್ಮೀಯ ಹೇಳ್ತಾನೆ, ಇವಾಗ ನಾನು ಈ ಹೆಸರಿಂದ ನಿಮ್ಮೊಂದಿಗೆ ನಾನು ಗುರುತಿಸ್ಕೊಳ್ತೇನೆ. ಅದಕ್ಕಿಂತ ಮುಂಚೆ ಅಲ್ಲಿ ಕರ್ತನಾಥ ಯೇಸು ಕಾಣಿಸ್ಕೊಂಡನು, ಆದರೆ ಯೆಹೋವನ ದೂತನಂತ ಕಾಣಿಸ್ಕೊಂಡನು. ಆದರೆ ಆತನು ಯೆಹೋವನ ದೂತನಂತೆ ಕಾಣಿಸ್ಕೊಂಡಾಗ ಆತನು ಬಂದಾಗ, ಇದ್ದಾಗ, ನಡೆದಾಗ, ಅವ್ರ ಜೊತೆ ಕೂತ್ಕೊಂಡಾಗ, ಅವ್ರ ಜೊತೆ ಊಟ ಮಾಡಿದಾಗ ಆತನು ಮನುಷ್ಯನಾಗಿ ಕಾಣಿಸೋದ್ರಿಂದ ಅಲ್ಲಿ ಆತನು ನಾನು ಯೆಹೋವನ ದೂತನಂತ ಹೇಳಿ ಕಾಣಿಸ್ಕೊಂಡನು. ಯೆಹೋವನ ದೂತನು ಅಬ್ರಹಾಮ್ ಕಾಣಿಸ್ಕೊಂಡಿದ್ದ, ಬಂದು ಊಟ ಮಾಡಿದ್ನಲ್ಲ ದೇವ್ರ ಜೊತೆಯಲ್ಲಿ, ಅಬ್ರಹಾಮ್ ಜೊತೆಯಲ್ಲಿ ಕರ್ತನಾಥ ಯೇಸು ಕ್ರಿಸ್ತನು ಬಂದು ಊಟ ಮಾಡಿದನು. ಹತ್ತೊಂಬತ್ತನೇ ಅಧ್ಯಾಯ ಬೇಡ, 18ನೇ ವಚನ, 18ನೇ ಅಧ್ಯಾಯ ಉತ್ಪತ್ತಿ ಆದಿಕಾಂಡ 18ನೇ ಅಧ್ಯಾಯ. ಕರ್ತನು ಮಮ್ರೆಯ ಮೈದಾನಗಳಲ್ಲಿ ಅಬ್ರಹಾಮನಿಗೆ ಕಾಣಿಸ್ಕೊಂಡನು. ಇಲ್ಲಿ ಯಾರು ಕಾಣಿಸ್ಕೊಂಡನು? ಕರ್ತನು ಯೆಹೋವನು ಮಮ್ರೆಯ ಮೈದಾನಗಳಲ್ಲಿ ಅಬ್ರಹಾಮನಿಗೆ ಕಾಣಿಸ್ಕೊಂಡನು. ಆ ಯೆಹೋವನು ಏನು ಹೇಳ್ತಿದ್ದಾನೆ? ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ದೇವರನ್ನು ಯಾವ ಕಾಲದಲ್ಲೂ ಎಂದೂ ಯಾರೂ ಕಂಡಿಲ್ಲ. ಅಂದರೆ ಇಲ್ಲಿ ಕಾಣಿಸ್ಕೊಂಡನು ಅಂತ ಹೇಳಿದ್ರೆ ಯಾರು? ತಂದೆಯಾದಂಥ ದೇವರು ಕಾಣಿಸ್ಕೊಂಡಿಲ್ಲ, ಮಗನಾದಂಥ ಯೇಸು ಕ್ರಿಸ್ತನು ಕಾಣಿಸ್ಕೊಂಡಿದ್ದಾನೆ. ಇಲ್ಲಿ 18ನೇ ವಚನದಲ್ಲಿ ಬರುವಾಗ ಸ್ವತಃ ಆತನು ಯೆಹೋವನೆಂಬುದಾಗಿ ಕಾಣಿಸ್ಕೊಳ್ತಿದ್ದಾನೆ, ಮತ್ತು ಕೆಲವು ಕಡೆ ಆತನು ಯೆಹೋವನ ದೂತನೆಂದು ಕಾಣಿಸ್ಕೊಂಡಿದ್ದಾನೆ. ಏನಕ್ಕಿದ್ರೆ ಆತನು ದೇವರ ಪ್ರತಿರೂಪನಾಗಿ ಅಲ್ಲಿ ಇನ್ನು ಮನುಷ್ಯ ಶರೀರಧಾರಿಯಾಗಿ ಬರೋದಕ್ಕಿಂತ ಮುಂಚೆನೇ ಕರ್ತನಾಥ ಯೇಸು ಕ್ರಿಸ್ತನು ನಿತ್ಯತ್ವದಲ್ಲಿಯೂ ಇರೋದರಿಂದ, ತ್ರಯೇಕ ದೇವರು 3 ವ್ಯಕ್ತಿಗಳಿಂದ ಇಲ್ಲಿ ಯೆಹೋವನ ಕಾಣಿಸ್ಕೊಂಡು ಅಂತ ಹೇಳುವಾಗ ನಾವು ಬೈಬಲ್ ಓದಿದ ಮೇಲೆ ಅರ್ಥ ಮಾಡ್ಕೊಳ್ಳುತ್ತೆ ಅಂದರೆ ದೇವರನ್ನು ಯಾರು ಎಂದು ಕಂಡಿಲ್ಲ, ಅದರಿಂದ ಕಾಣಿಸ್ಕೊಂಡ್ರು ಆತನು ನಮ್ಮ ಕರ್ತನಾಥ ಯೇಸು ಕ್ರಿಸ್ತನು. ಆತನ ಕಾಣಿಸ್ಕೊಳ್ಳೋದಷ್ಟೇ ಅಲ್ಲ, ಆತನ ಅವ್ರ ಜೊತೆ ಬಂದು ಕೂತ್ಕೊಂಡನು. ಏನಂತಾರೆ ಮುಂದಿನ ವಚನ ನೋಡೋಣ, 3ನೇ ವಚನ, ನನ್ನ ಕರ್ತನೆ ನಿನ್ನ ದೃಷ್ಟಿಯಲ್ಲಿ ನನಗೆ ಅದೇ ತೋರ್ತಾರೆ, ನಿನ್ನ ದಾಸನ ಬಳಿಯಿಂದ ಹೊರಟು ಹೋಗಬೇಡ, ಸ್ವಲ್ಪ ನೀರು ತೆಗೆದುಕೊಂಡು ಬರ್ತೇನೆ, ನಿಮ್ಮ ಕಾಲುಗಳನ್ನು ತೆಗೆದುಕೊಳ್ಳ್ರಿ ಮತ್ತು ಮರದ ಕೆಳಗೆ ವಿಶ್ರಮಿಸಿಕೊಳ್ಳ್ರಿ, ನಾನು ಒಂದಿಷ್ಟು ರೊಟ್ಟಿಯನ್ನು ತರುವೆನು, ನೀವು ನಿಮ್ಮ ಹೃದಯಗಳನ್ನು ಆಧರಿಸಿಕೊಳ್ಳ್ರಿ, ತರುವಾಯ ನೀವು ಬಂದು ನೀವು ಮುಂದೆ ಹೊರಟು ಹೋಗಬಹುದು, ಅದಕ್ಕೋಸ್ಕರ ನೀವು ನಿಮ್ಮ ದಾಸನ ಬಳಿಗೆ ಬಂದಿರಿ ಎಂದು ಬೇಡಿಕೊಂಡನು. ಅದಕ್ಕೆ ಅವರು ನೀನು ಹೇಳಿದಂತೆಯೇ ಮಾಡು ಅಂದಳು. ಅದಾದಮೇಲೆ ಏನು ಹೇಳ್ತಾರೆ ಮುಂಜಾನೆಯಲ್ಲಿ, ಆಗ ಅಬ್ರಹಾಮ್ ತ್ವರೆಯಾಗಿ ಗುಡಾರದಲ್ಲಿ ಸಾಳ ಬಳಿಗೆ ಹೋಗಿ ತ್ವರೆಪಟ್ಟು 3 ಸೇರು ನಯವಾದ ಹಿಟ್ಟು ನಾದಿ ಒಲೆಯ ಮೇಲೆ ರೊಟ್ಟಿಗಳನ್ನು ಮಾಡೋದನು. ಮತ್ತು ಅಬ್ರಹಾಮ್ನು ದನದ ಮಂದೆಯ ಬಳಿಗೆ ಓಡಿ ಹೋಗಿ
ಎಳೆದಾದ ಒಳ್ಳೆ ಕರುವನ್ನು ತೆಗೆದುಕೊಂಡು ಒಬ್ಬ ಯೌವನಸ್ಥನಿಗೆ ಕೊಟ್ಟಾಗ ಅವನು ಅದನ್ನು ಸಿದ್ಧ ಮಾಡೋಕ್ಕೆ ತ್ವರೆಪಟ್ಟನು. ತರುವಾಯ ಬೆಣ್ಣೆಯನ್ನು ಹಾಲನ್ನು ಪಕ್ವ ಮಾಡಿ ಕರುವನ್ನು ತೆಗೆದುಕೊಂಡು ಅವರ ಮುಂದೆ ಇಟ್ಟನು ಮತ್ತು ಅವನು ಮರದ ಕೆಳಗೆ ಅವರ ಬಳಿಯಲ್ಲಿ ನಿಂತ್ಕೊಂಡನು. ಅವರು ಊಟ ಮಾಡಿದರು. ಇವರು ಯಾರು? ದೂತರಿಬ್ಬರು ಮತ್ತು ಕರ್ತನಾದ ಯೇಸು ಕ್ರಿಸ್ತನು. ಕರ್ತನಾದ ಯೇಸು ಕ್ರಿಸ್ತನು ಲೋಕದಲ್ಲಿ ಮನುಷ್ಯನಾಗಿ ಬರೋದಕ್ಕಿಂತ ಮುಂಚೆ ಆತನು ಮನುಷ್ಯನಾಗಿ ಕಾಣಿಸ್ಕೊಂಡನು. ಇಲ್ಲಿ ದೂತರು ಊಟ ಮಾಡಿದ್ರು, ಕರ್ತನಾದ ಯೇಸು ಕ್ರಿಸ್ತನು ಕೂಡ ಊಟ ಮಾಡಿದ್ದಾನೆ. ಈತನ ಯಾರು? ಯೆಹೋವನು. ಯೆಹೋವನು ಕಾಣಿಸ್ಕೊಂಡಂತೆ ಬರೆದಿದೆ. ತಕ್ಷಣ ಓ ಯೆಹೋವನು ಅಂದ್ರೆ ತಂದೆಯಾದ ದೇವರಾ? ಅಲ್ಲ. ಯಾಕಂದ್ರೆ ತಂದೆಯಾದ ದೇವರು ಎಂದು ಕಾಣಿಸಿಲ್ಲ ಅಂತ ಹೇಳಿ ಕುಮಾರ ಅಂತ ಯೇಸು ಕ್ರಿಸ್ತನೇ ಹೇಳಿರೋದ್ರಿಂದ ಆತನ ಹೇಳಿರುವಂಥ ಮಾತಿನ ಅರ್ಥದ ಮೇಲೆ ಇದು ಅರ್ಥ ಮಾಡ್ಕೋಬೇಕು ಹೊರತು ಇಲ್ಲಿ ಯೆಹೋವನು ಹೇಳಿದೆ ಅಂತ ತಕ್ಷಣ ಓ ಯೆಹೋವನೇ ಯೇಸುವೇ ಯೆಹೋವನು ಅಲ್ಲ. ಇಲ್ಲಿ ಯೆಹೋವನೇ ಕಾಣಿಸ್ಕೊಂಡನಾದರೆ ಇಲ್ಲಿ ತಂದೆಯಾದ ದೇವರು ಕಾಣಿಸ್ಕೊಂಡಿಲ್ಲ. ಕುಮಾರ ಅಂತ ಯೇಸು ಕ್ರಿಸ್ತ ಕಾಣಿಸ್ಕೊಂಡನು. ಮತ್ತು ಅಷ್ಟೇ ಅಲ್ಲ, ಆತನು ಅವರು 3 ಊಟ ಕೂಡ ಮಾಡಿದರು. ಇದಿರುವಂಥ ಸತ್ಯ ಅಂದರೆ ನಮಗೆ ಸ್ಪಷ್ಟ ಆಗಬೇಕಾಗುತ್ತದೆ. ಹಳೆ ಒಡಂಬಡಿಕೆಯಲ್ಲಿ ತ್ರೈಕ ವ್ಯಕ್ತಿಗಳು, ಒಬ್ಬನೇ ದೇವರು 3 ವ್ಯಕ್ತಿಗಳನ್ನು ಸ್ಪಷ್ಟವಾಗಿ ಅಲ್ಲಲ್ಲಿ ಬರೆದಿದೆ. ಅದು ಓದಕ್ಕೆ ಇವ್ರಿಗೆ ನಡಿಯಿಲ್ಲ. ಯಾವನೋ ಸುಳ್ಳು ಗುರುಗಳು ಹೇಳಿರುತ್ತೆ, ಅದು ವಾಕ್ಯಗಳು ಹಾಸ್ಕೊಂಡು ಅದೇ ದೇವರೊಬ್ಬನೇ ಇದೇ ಭಯಪಟ್ಟು ಮಾಡುವ ಅದೇ ಹೇಳ್ತಾರೆ. ದೇವರು ತಂದೆ ದೇವರಾಗಿರುತ್ತೆ, ಎಷ್ಟು ವಾಕ್ಯಗಳಿಲ್ಲ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾಕೆ ವಾಕ್ಯ ಇಲ್ವಾ? ಅಂದರೆ ಅಲ್ಲಿ ದೇವರಿಲ್ಲ, ತಂದೆ ಇಲ್ಲ, ಮಗನಿಲ್ವಾ? ಆ ವಾಕ್ಯ ಓದಲ್ವಾ? ಅದು ಬೇಡ ಅವರಿಗೆ. ಕರ್ತನಾದ ಯೇಸು ಶಿಲುಬೆಯಲ್ಲಿ ಹೇಳ್ತಾರೆ, ಓ ದೇವರೇ ನನ್ನ ದೇವರೇ ಯಾಕೆ ಕೈ ಬಿಟ್ಟಿದೆ? ಅಲ್ಲಿ ತಂದೆ ದೇವರಿದ್ದಾನೆ, ಇಲ್ಲಿ ಬೇರೆ ಏನಂತಾರೆ ಪಾಪವನ್ನು ಹೊತ್ಕೊಂಡಾಗ ದೂರ ಆದಾಗ ಆತ್ಮ ಹಾಗೆ ಕೂಗ್ಕೊಟ್ಟು ಹೋಗ್ತೇನೆ. ತಂದೆ ನನ್ನ ಆತ್ಮ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇನೆ ಅಂತ ಹೇಳ್ದ ದೇವರು. ಅಂದ್ರೆ ಇಲ್ಲಿ ತಂದೆ ಎಲ್ಲ ಮಗನ ಅಂತ ಹೇಳ್ಬೇಕಾ? ಇಲ್ಲ ಅಲ್ಲೆಲ್ಲ ಬೇಡ. ಬನ್ನಿ ದೇವರೊಬ್ಬನೇ ಅಂತ ವಾಕ್ಯ ಹಾಕೊಟ್ರೆ ಏನರ್ಥ ಅದರಲ್ಲಿ? ಎಷ್ಟು ವಾಕ್ಯಗಳಿಲ್ಲ. ಕರ್ತನಾದ ಯೇಸು ಶಿಷ್ಯರಿಗೆ ಕೂಡ ಪ್ರಾರ್ಥನೆ ಕಲಿಸಿದ, ಹೀಗೆ ನೀವು ಪ್ರಾರ್ಥನೆ ಮಾಡ್ರಿ ಅಂದರೆ ಸ್ವರ್ಗದಲ್ಲಿರುವಂಥ ನಮ್ಮ ತಂದೆ, ಪರಲೋಕದಲ್ಲಿರುವಂಥ ನಮ್ಮ ತಂದೆ ಅಂತ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಕಲಿಸಿದ್ರು. ಹೊರತು ಈಗ ನಾನು ಯೆಹೋವನಾಗಿದ್ದೆ, ಈಗ ನಾನು ಯೇಸುವಾಗಿ ಬಂದಿದ್ದೇನೆ, ನನ್ನ ಹೆಸರಿಗೆ ನೀವು ಪ್ರಾರ್ಥನೆ ಮಾಡೋದು ಕಲಿಸಿಲ್ಲ. ಆದರೆ ಇವರು ಯೇಸು ದೇವರೊಬ್ಬನೇ ಹೇಳೋದು. ಯೇಸು ಕ್ರಿಸ್ತ ಸ್ವತಃ ಯೋಹಾನ ಸುವಾರ್ತೆ 17ನೇ ಪ್ರಾರ್ಥನೆ ಮಾಡೋದು, ತಂದೆಯಾದ ದೇವರೇ, ನೀತಿಯುಳ್ಳ ತಂದೆಯಾದ ದೇವರೇ, ಜನರೆಲ್ಲರ ಮುಂದೆ ಪ್ರಾರ್ಥನೆ ಮಾಡೋದು. ಇವ್ರ ಲೆಕ್ಕದಲ್ಲಿ ಡ್ರಾಮಾ. ಇವ್ರು ನಂಬಲ್ಲ. ಇವ್ರದ್ದೇನಂದರೆ ಡ್ರಾಮಾ ನೋಡಿ ನಂಬಿರುವಂಥ ಸುಳ್ಳು ಭಕ್ತರು ಏನಂದರೆ ದೇವರು ಪಾರ್ಟ್ ಚೇಂಜ್ ಮಾಡ್ತಾನೆ ಅಂತ ಹೇಳಿದೆ. ಫಿಲ್ಮ್ಗಳು ನೋಡಿ, ಚಿತ್ರಗಳು ನೋಡಿ ಡಬಲ್ ಆ್ಯಕ್ಟಿಂಗ್ ಟ್ರಿಬಲ್ ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಅದಕ್ಕೆ ಇವ್ರು ಏನಂದರೆ ದೇವರು ಸ್ವಲ್ಪ ದಿವಸ ತಂದೆ ಆ್ಯಕ್ಟಿಂಗ್ ಮಾಡ್ತಾನೆ, ಆಮೇಲೆ ಮಗನ ಆ್ಯಕ್ಟಿಂಗ್ ಮಾಡ್ತಾನೆ, ಆಮೇಲೆ ಪರಿಶುದ್ಧಾತ್ಮ ಆ್ಯಕ್ಟ್ ಮಾಡ್ತಾನೆ ತಿಳ್ಕೊಂಡು ಇವರು ಆ ರೀತಿ ಹೇಳೋದು. ದೇವರು ಹಾಗೆಂದು ಹೇಳಿಲ್ಲ. ಒಬ್ಬನೇ ದೇವರು ಅವ್ರು ಬೈಬಲ್ ತಿಳಿಸಿದೆ. ಆದರೆ ಅದೇ ಸಮಯಕ್ಕೆ ಒಬ್ಬನೇ ದೇವರು 3 ವ್ಯಕ್ತಿಗಳಿದ್ದಾರೆ. ತಂದೆ, ಕುಮಾರ, ಪರಿಶುದ್ಧಾತ್ಮನು. 3 ವ್ಯಕ್ತಿಗಳು ಪ್ರತ್ಯೇಕವಾಗಿದ್ದಾರೆ. 3 ವ್ಯಕ್ತಿಗಳು ನಿತ್ಯವಾಗಿಯೂ ಒಟ್ಟಿಗಿದ್ದಾರೆ. 3 ವ್ಯಕ್ತಿಗಳು ಸಮವಾಗಿದ್ದಾರೆ. 3 ವ್ಯಕ್ತಿಗಳು ವಿಭಿನ್ನವಾಗಿದ್ದು ಏನಂತಾರೆ ದೇವರ ಕಾರ್ಯಗಳನ್ನು ಮಾಡುವ ಹಾಗಿದ್ಮೇಲೆ ಅವ್ರು 3ರನ್ನು ಕೂಡ ದೇವರಂತ ಕರೆದಿದ್ದಾರೆ. ಹೌದು, ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪರಿಶುದ್ಧಾತ್ಮನ ದೇವರು, ತಂದೆಯಾದ ದೇವರನ್ನು 3 ಅಂತ ಕರೆದಾಗ ಆಯ್ತು. ನೀವು 3 ದೇವರ ಅಂತ ಕೇಳಿದ್ರೆ ಆ ರೀತಿಯಲ್ಲಿ ಹೌದು ಅವ್ರ ಲೆಕ್ಕಕ್ಕೆ. ದೇವ್ರ ಲೆಕ್ಕದಲ್ಲಿ ದೇವ್ರು ಹಾಗೆ ಹೇಳಿದೆ. ಮುಂದಿನ ದಿವಸಗಳು ನೋಡಿ ಲೇಟ್ ಆಗಿದೆ. ಅದಕ್ಕೋಸ್ಕರ ನಮಗೆ ಎಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಬೇಕಾಗಿದೆ ಅಂದರೆ ಇಲ್ಲಿ ದೇವರು ಹಳೆ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರಿಗೂ ಯೆಹೋವನೆಂಬುದಾಗಿ ಕರೆಯಲ್ಪಟ್ಟಿದೆ. ಕುಮಾರ ಅಂತ ಯೇಸು ಕ್ರಿಸ್ತನು ಯೆಹೋವನೆಂಬುದಾಗಿ ಕರೆಯಲ್ಪಟ್ಟಿದೆ ಹಳೆ ಒಡಂಬಡಿಕೆಯಲ್ಲಿ. ಯೇಸು ಕ್ರಿಸ್ತನು ಯೆಹೋವನು. ಜೆನೆಸಿಸ್ 22ನೇ ಅಧ್ಯಾಯದಲ್ಲಿ ಯೆಹೋವ ಇದೆ ಅಂತ ಕರೆದಾಗ ಕರ್ತನಾದ ಯೇಸು ಕ್ರಿಸ್ತನನ್ನು ಕರೆದನು. ಯಾಕಂದರೆ ವಿಮೋಚನೆ ಕಾಂಡ 6ನೇದಲ್ಲಿ ದೇವರೇ ಹೇಳೋ ಪ್ರಕಾರ ನಾನು ಅವನಿಗೆ ಅಬ್ರಹಾಮ ಇಸಾಕ ಯಾಕೋಬನಿಗೆ ಯೆಹೋವ ಹೆಸರನ್ನು ಕಾಣಿಸ್ಕೊಂಡಿಲ್ಲ. ಸ್ಪಷ್ಟವಾದ ಮೇಲೆ ತಂದೆಯ ದೇವರು ಯೆಹೋವ ಹೆಸರು ಆತನಿಗೆ ಗೊತ್ತಿರಲಿಲ್ಲ. ಆತನ ಕಾಣಿಸ್ಕೊಂಡಿರುವಂಥ ದೇವರ ಹೆಸರು ಯೆಹೋವ ಅಂತೇಳಿ ಗೊತ್ತಿತ್ತು. ಕಾಣಿಸ್ಕೊಂಡಿರುವಂಥ ದೇವರು ಯಾರಂದ್ರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಹೆಸರು ಯೆಹೋ ದೇವರಾಗಿ ಇಲ್ಲಿ ಕಾಣಿಸ್ಕೊಂಡ, ಅದಕ್ಕೆ ಯೆಹೋವಯರೇ ಅಂತ ಹೆಸರಿಟ್ಟ. ಆದರೆ ವಿಮೋಚನೆ ಕಾಂಡ 6ನೇದಲ್ಲಿ ಬರುವಾಗ ತಂದೆಯ ದೇವರು ಹೇಳ್ತಿದ್ದಾನೆ, ಇಲ್ಲಿವರೆಗೂ ನಾನು ಯೆಹೋವ ಹೆಸರನ್ನು ಕಾಣಿಸ್ಕೊಂಡಿಲ್ಲ. ಆದರೆ ಇಸ್ರೇಲಿಗೆ ಮುಂದೆ ವಿಶೇಷವಾಗಿ ನಾನು ಯೆಹೋವೆಂಬ ಕವನೆಂಟ್ ನೇಮ್, ಒಡಂಬಡಿಕೆಯ ನಾಮ, ಒಪ್ಪಂದದ ನಾಮದಿಂದ ನಾನು ನಿಮ್ಮೊಂದಿಗೆ ವ್ಯವಹಾರ ಮಾಡ್ತೇನೆ. ತಂದೆಯಾದ ದೇವರ ಹೆಸರು. ಸೊ ಇಷ್ಟು ಸ್ಪಷ್ಟವಾಗಿ ಹೇಳೋಣ, ತಂದೆಯಾದ ದೇವರ ಹೆಸರು ಕೂಡ ಯೆಹೋವ ದೇವರು, ಕುಮಾರ ಅಂತ ಯೇಸು ಕ್ರಿಸ್ತನ ಹೆಸರು ಕೂಡ ಯೆಹೋವ ದೇವರು ಹಳೆ ಒಡಂಬಡಿಕೆ ಕರೆದಿದೆ. ಯಾರು ಯೆಹೋವ ಅಂತ ಕ್ಷಣ ಯಾರು ಕನ್ಫ್ಯೂಸ್ ಆಗೋದು ಬೇಡ. ಬೈಬಲಲ್ಲಿದೆ. ನಾವು ಮಾಡುವಂಥ ಕಥೆ ಅಲ್ಲ, ಕಲ್ಪನೆ ಅಲ್ಲ, ನಮ್ಮ ಸೃಷ್ಟಿ ಅಲ್ಲ, ಬೈಬಲ್ ಇರುತ್ತೆ ಸತ್ಯ ಅಂತ ಹೇಳ್ಬೋದು. ದೇವರೇ ಅಂತ ನಾನು ಹೆಸರಿನ ಕಾಣಿಸ್ಕೊಂಡಿಲ್ಲ, ಅಷ್ಟು ನಂಬಬೇಕು. ಅದಕ್ಕೆ ನಂಬಕ್ಕೆ ಇಷ್ಟ ಇಲ್ಲ ಅಂದರೆ ಇವ್ರೇನು ಮಾಡ್ತಾರೆ, ಅಲ್ಲೊಂದು ವಾಕ್ಯ ಇಲ್ಲೊಂದು ಹುಡುಕ ಹಿಡ್ಕೊಂಡು ಹೇಳ್ತಾರೆ. ಆದರೆ ಇಲ್ಲಿ ಜನರಲ್ ಆಗಿ ಮೋಶನೇ ಆದಿಕಾಂಡ 1ನೇದಿಂದ ಕೊನೆ ಧರ್ಮೋಪದೇಶ ಕೊನೆವರೆಗೂ ಬರೆದಿರುವಾಗ ಆತನು ತನ್ನ ಅರ್ಥದಲ್ಲಿ ಅಥವಾ ಜನರಿಗೆ ಅಥವಾ ನಮಗೆ ಅರ್ಥ ಆಗುತ್ತೆ ಕೆಲವು ಪದಗಳು ಉಪಯೋಗಿಸಿದ್ದಾರೆ. ಅದನ್ನು ಬಿಟ್ಟು ಅದು ನಾವು ಅದೇ ಅಂತ ಹೇಳಬೇಕಾಗಿಲ್ಲ. ಯಾಕಂದರೆ ಅಲ್ಲಿ ಅಷ್ಟು ಮಟ್ಟಿಗೆ ಅವ್ರು ಗೊತ್ತಿದ್ದಾರೆ. 5ನೇ ಅಧ್ಯಾಯದಲ್ಲಿ ಏನಿದೆ, 5ನೇ ಅಧ್ಯಾಯದಲ್ಲಿ ನಾನು ಓದ್ತೇನೆ. 5ನೇ ಅಧ್ಯಾಯದಲ್ಲಿ ಆದಾಮನ ವಂಶಗಳಿದೆ. 5ನೇ ಅಧ್ಯಾಯ 4ನೇ ಅಧ್ಯಾಯ ಮುಗಿದಲ್ಲಿಗೆ 5ನೇ ಅಧ್ಯಾಯ ಬರುತ್ತೆ. ಆದಾಮನ ವಂಶಗಳು ಪುಸ್ತಕವೂ ಇದೆ. ದೇವರು ಮನುಷ್ಯನ ಸೃಷ್ಟಿಸಿದ ದೇವರ ಹೋಲಿಕೆಯಲ್ಲಿ ಆತನ ಅವರನ್ನು ಉಂಟು ಮಾಡಿದನು. ಆತನವರು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು.
ಅವರು ಸೃಷ್ಟಿಸಲ್ಪಟ್ಟ ದಿನದಲ್ಲಿ ಆತನು ಅವರನ್ನು ಆಶೀರ್ವದಿಸಿ ಅವರನ್ನು ಆದಾಮನೆಂದು ಕರೆದಿದ್ದು ಹೆಸರಿಟ್ಟರು. ಆದಾಮನಿಗೆ 130 ವರ್ಷ ಆದಾಗ ಅವನ ಸ್ವಂತ ಹೋಲಿಕೆಯಲ್ಲಿ ಅವನ ರೂಪದಂತೆ ಇದ್ದ ಒಬ್ಬ ಮಗನು ಅವನಿಂದ ಹುಟ್ಟಿದನು. ಅವನಿಗೆ ಸೇತ ಎಂದು ಹೆಸರಿಟ್ಟನು. ಆದಾಮನಿಂದ ಸೇತನು ಹುಟ್ಟಿದ ಮೇಲೆ ಅವನ ದಿನಗಳು 800 ವರ್ಷಗಳಾಗಿವು. ಮುಂದೆ ನೀವು ಓದ್ಕೊಂಡು ಹೋಗ್ರಿ, 5ನೇ ಅಧ್ಯಾಯ ಕೇವಲ ಇವೆಲ್ಲ ಹೆಸರುಗಳೇ ಹೇಳ್ಕೊಂಡ್ ಬರುತ್ತೆ. ಕೊನೆಗೆ ಎಲ್ಲಿ ಬರುತ್ತೆ, ನೋಹನಿಂದ ಶೇಮ್ ಹಾಮ್ ಎಫೆತ ಬಿಟ್ಟರು ಅಲ್ಲಿವರೆಗೂ ಹೇಳ್ತಾನೆ. ಅಲ್ಲಿ ಎಲ್ಲಿ ಕೂಡ ಯೆಹೋವ ಹೆಸರಿನ ವ್ಯಕ್ತಿಗಳು ಯಾರು ಇಲ್ಲ. ಅವರೆಲ್ಲರೂ ಯೆಹೋವನ ಹೆಸರು ಕರೆದ್ರೆ ಅಂದರೆ ಅಲ್ಲಿ ಹೆಸರು ಇರಬೇಕಲ್ಲ. ಏನು ಮುಂದಿನ ದಿವಸಕ್ಕೆ ನೋಡ್ತೇವೆ, ಮುಂದಿನ ದಿವಸಕ್ಕೆ ಬರಾಗಿ ನೋಡೋಣ. ಮೋಶೆಯ ವಂಶಾವಳಿಯಲ್ಲೂ ಕೂಡ ಒಬ್ಬರ ಹೆಸರು ಮಾತ್ರವೇ ಇದೆ, ಉಳಿದವರೆಲ್ಲ ಹೆಸರು ಇಲ್ಲ. ಯೆಹೋವನ ಹೆಸರಿಂದ ಹೇಳೋದು. ಯೆಹೋವ ಹೆಸರು ಯಾವಾಗ ಬರುತ್ತೆ? ಯಾರ್ಯಾರ ಹೆಸರುಗಳು YAH ನಿಂದ ಮುಗಿದು ಹೋಗುತ್ತೋ ಅವರ ಹೆಸರುಗಳು ಯೆಹೋವ ಹೆಸರಿಂದ ಬರುತ್ತೆ. ಉಳಿದೋದು ಬಿಟ್ಟರೆ ಮೊದಲನೇ ಪ್ರವಾದಿ ಹೆಸರು ಸ್ಯಾಮ್ಯುಯಲ್. ಕೊನೆಗೆ EL ಅಂತ ಹೆಸರು ಅರ್ಥ ಮುಗೀತಲ್ಲ, EL ಹೆಸರು ಮುಗಿಯುವಂಥದ್ದೆಲ್ಲ ಎಲೋಹಿಮ್ ಹೆಸರಿನ ಅರ್ಥದಲ್ಲಿ ಅವ್ರು ಇರೋಂಥದ್ದು. ಸ್ಯಾಮ್ಯುಯಲ್ ಆಗಲಿ, ನೆತಾನಿಯಲ್ ಆಗಲಿ, ಡ್ಯಾನಿಯಲ್ ಆಗಲಿ, ಬೇರೆ ಬೇರೆ ಎಷ್ಟು ಹೆಸರು ಎಲ್ ಅಂತ ಮುಗಿತಲ್ಲ, ಅವ್ರು ಎಲೋಹಿಮ್ ದೇವರ ಹೆಸರಿನ ಅರ್ಥದಲ್ಲಿ ಇರೋಂಥದ್ದು. ಯಾವ ಹೆಸರಿಲ್ಲಲ್ಲ ಅಂದರೆ ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವೆಲ್ಲ ಅಲ್ಲಿ ಅವೆಲ್ಲ ಇವೆ. ಅದು ಬಿಟ್ಟು ಇಲ್ಲ ಅಲ್ಲ, ಯೆಹೋವನೇ ಯೇಸುವೇ ಯೆಹೋವನೇ ಯೇಸು, ತಂದೆನೇ ಮಗ, ಮಗನೇ ತಂದೆ, ಇವೆಲ್ಲ ಹೇಳ್ಕೊಂಡು ಓಡಾಡಿದ್ರೆ ಇವ್ರಿಗೆ ಬೇಕಾಗಿರುತ್ತೆ ಕೆಲವು ಸುಳ್ಳುಗಳನ್ನು ಮಾತ್ರ ಆರಿಸ್ಕೊಂಡಿದ್ದಾರೆ, ಅಥವಾ ಸತ್ಯವನ್ನು ಅರ್ಧಂಬರ್ಧ ಸೇರಿಸ್ಕೊಂಡ್ರು ಅದನ್ನು ಮಾತ್ರ ನಮ್ಮದಕ್ಕೆ ಮಾಡ್ಕೊಂಡು ಹೋಗಿದ್ದಾರೆ. ಅಂಥವ್ರಿಗೆ ತಪ್ಪು ಗುಪ್ಪು ಅಥವಾ ಕಲ್ಟ್ ಅಂತ ಹೇಳ್ತಾರೆ. ಇರುವ ಪ್ರತಿಯೊಂದು ವಾಕ್ಯಗಳನ್ನು ನಾವು ಸರಿ ಅರ್ಥ ಮಾಡ್ಕೋಬೇಕಾಗಿದೆ. ಏನಂದರೆ ಇಲ್ಲಿ ತಂದೆಯಾದಂಥ ದೇವರು ಅಬ್ರಹಾಮ ಇಸಾಕನಿಗೆ ಯೆಹೋವನಂತ ಹೇಳಿ ತೋರಿಸ್ಕೊಂಡಿಲ್ಲ, ಆದರೆ ಇಸ್ರೇಲರಿಗೆ ವಾಗ್ದಾನ ಮಾಡುವಾಗ ಆತ್ಮ ಹೇಳ್ತಾನೆ, ಇವಾಗ ನಾನು ಈ ಹೆಸರಿಂದ ನಿಮ್ಮೊಂದಿಗೆ ನಾನು ಗುರುತಿಸ್ಕೊಳ್ತೇನೆ. ಅದಕ್ಕಿಂತ ಮುಂಚೆ ಅಲ್ಲಿ ಕರ್ತನಾಥ ಯೇಸು ಕಾಣಿಸ್ಕೊಂಡನು, ಆದರೆ ಯೆಹೋವನ ದೂತನಂತ ಕಾಣಿಸ್ಕೊಂಡನು. ಆದರೆ ಆತನು ಯೆಹೋವನ ದೂತನಂತೆ ಕಾಣಿಸ್ಕೊಂಡಾಗ ಆತನು ಬಂದಾಗ, ಇದ್ದಾಗ, ನಡೆದಾಗ, ಅವ್ರ ಜೊತೆ ಕೂತ್ಕೊಂಡಾಗ, ಅವ್ರ ಜೊತೆ ಊಟ ಮಾಡಿದಾಗ ಆತನು ಮನುಷ್ಯನಾಗಿ ಕಾಣಿಸೋದ್ರಿಂದ ಅಲ್ಲಿ ಆತನು ನಾನು ಯೆಹೋವನ ದೂತನಂತ ಹೇಳಿ ಕಾಣಿಸ್ಕೊಂಡನು. ಯೆಹೋವನ ದೂತನು ಅಬ್ರಹಾಮ್ ಕಾಣಿಸ್ಕೊಂಡಿದ್ದ, ಬಂದು ಊಟ ಮಾಡಿದ್ನಲ್ಲ ದೇವ್ರ ಜೊತೆಯಲ್ಲಿ, ಅಬ್ರಹಾಮ್ ಜೊತೆಯಲ್ಲಿ ಕರ್ತನಾಥ ಯೇಸು ಕ್ರಿಸ್ತನು ಬಂದು ಊಟ ಮಾಡಿದನು. ಹತ್ತೊಂಬತ್ತನೇ ಅಧ್ಯಾಯ ಬೇಡ, 18ನೇ ವಚನ, 18ನೇ ಅಧ್ಯಾಯ ಉತ್ಪತ್ತಿ ಆದಿಕಾಂಡ 18ನೇ ಅಧ್ಯಾಯ. ಕರ್ತನು ಮಮ್ರೆಯ ಮೈದಾನಗಳಲ್ಲಿ ಅಬ್ರಹಾಮನಿಗೆ ಕಾಣಿಸ್ಕೊಂಡನು. ಇಲ್ಲಿ ಯಾರು ಕಾಣಿಸ್ಕೊಂಡನು? ಕರ್ತನು ಯೆಹೋವನು ಮಮ್ರೆಯ ಮೈದಾನಗಳಲ್ಲಿ ಅಬ್ರಹಾಮನಿಗೆ ಕಾಣಿಸ್ಕೊಂಡನು. ಆ ಯೆಹೋವನೇ ಏನು ಹೇಳ್ತಿದ್ದಾನೆ? ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ದೇವರನ್ನು ಯಾವ ಕಾಲದಲ್ಲೂ ಎಂದೂ ಯಾರೂ ಕಂಡಿಲ್ಲ. ಅಂದರೆ ಇಲ್ಲಿ ಕಾಣಿಸ್ಕೊಂಡನು ಅಂತ ಹೇಳಿದ್ರೆ ಯಾರು? ತಂದೆಯಾದಂಥ ದೇವರು ಕಾಣಿಸ್ಕೊಂಡಿಲ್ಲ, ಮಗನಾದಂಥ ಯೇಸು ಕ್ರಿಸ್ತನು ಕಾಣಿಸ್ಕೊಂಡಿದ್ದಾನೆ. ಇಲ್ಲಿ 18ನೇ ವಚನದಲ್ಲಿ ಬರುವಾಗ ಸ್ವತಃ ಆತನು ಯೆಹೋವನೆಂಬುದಾಗಿ ಕಾಣಿಸ್ಕೊಳ್ತಿದ್ದಾನೆ, ಮತ್ತು ಕೆಲವು ಕಡೆ ಆತನು ಯೆಹೋವನ ದೂತನೆಂದು ಕಾಣಿಸ್ಕೊಂಡಿದ್ದಾನೆ. ಏನಕ್ಕಿದ್ರೆ ಆತನು ದೇವರ ಪ್ರತಿರೂಪನಾಗಿ ಅಲ್ಲಿ ಇನ್ನು ಮನುಷ್ಯ ಶರೀರಧಾರಿಯಾಗಿ ಬರೋದಕ್ಕಿಂತ ಮುಂಚೆನೇ ಕರ್ತನಾಥ ಯೇಸು ಕ್ರಿಸ್ತನು ನಿತ್ಯತ್ವದಲ್ಲಿಯೂ ಇರೋದರಿಂದ, ತ್ರಯೇಕ ದೇವರು 3 ವ್ಯಕ್ತಿಗಳಿಂದ ಇಲ್ಲಿ ಯೆಹೋವನ ಕಾಣಿಸ್ಕೊಂಡು ಅಂತ ಹೇಳುವಾಗ ನಾವು ಬೈಬಲ್ ಓದಿದ ಮೇಲೆ ಅರ್ಥ ಮಾಡ್ಕೊಳ್ಳುತ್ತೆ ಅಂದರೆ ದೇವರನ್ನು ಯಾರು ಎಂದು ಕಂಡಿಲ್ಲ, ಅದರಿಂದ ಕಾಣಿಸ್ಕೊಂಡ್ರು ಆತನು ನಮ್ಮ ಕರ್ತನಾಥ ಯೇಸು ಕ್ರಿಸ್ತನು. ಆತನ ಕಾಣಿಸ್ಕೊಳ್ಳೋದಷ್ಟೇ ಅಲ್ಲ, ಆತನ ಅವ್ರ ಜೊತೆ ಬಂದು ಕೂತ್ಕೊಂಡನು. ಏನಂತಾರೆ ಮುಂದಿನ ವಚನ ನೋಡೋಣ, 3ನೇ ವಚನ, ನನ್ನ ಕರ್ತನೆ ನಿನ್ನ ದೃಷ್ಟಿಯಲ್ಲಿ ನನಗೆ ಅದೇ ತೋರ್ತಾರೆ, ನಿನ್ನ ದಾಸನ ಬಳಿಯಿಂದ ಹೊರಟು ಹೋಗಬೇಡ, ಸ್ವಲ್ಪ ನೀರು ತೆಗೆದುಕೊಂಡು ಬರ್ತೇನೆ, ನಿಮ್ಮ ಕಾಲುಗಳನ್ನು ತೆಗೆದುಕೊಳ್ಳ್ರಿ ಮತ್ತು ಮರದ ಕೆಳಗೆ ವಿಶ್ರಮಿಸಿಕೊಳ್ಳ್ರಿ, ನಾನು ಒಂದಿಷ್ಟು ರೊಟ್ಟಿಯನ್ನು ತರುವೆನು, ನೀವು ನಿಮ್ಮ ಹೃದಯಗಳನ್ನು ಆಧರಿಸಿಕೊಳ್ಳ್ರಿ, ತರುವಾಯ ನೀವು ಬಂದು ನೀವು ಮುಂದೆ ಹೊರಟು ಹೋಗಬಹುದು, ಅದಕ್ಕೋಸ್ಕರ ನೀವು ನಿಮ್ಮ ದಾಸನ ಬಳಿಗೆ ಬಂದಿರಿ ಎಂದು ಬೇಡಿಕೊಂಡನು. ಅದಕ್ಕೆ ಅವರು ನೀನು ಹೇಳಿದಂತೆಯೇ ಮಾಡು ಅಂದಳು. ಅದಾದಮೇಲೆ ಏನು ಹೇಳ್ತಾರೆ ಮುಂಜಾನೆಯಲ್ಲಿ, ಆಗ ಅಬ್ರಹಾಮ್ ತ್ವರೆಯಾಗಿ ಗುಡಾರದಲ್ಲಿ ಸಾಳ ಬಳಿಗೆ ಹೋಗಿ ತ್ವರೆಪಟ್ಟು 3 ಸೇರು ನಯವಾದ ಹಿಟ್ಟು ನಾದಿ ಒಲೆಯ ಮೇಲೆ ರೊಟ್ಟಿಗಳನ್ನು ಮಾಡೋದನು. ಮತ್ತು ಅಬ್ರಹಾಮನು ದನದ ಮಂದೆಯ ಬಳಿಗೆ ಓಡಿ ಹೋಗಿ ಎಳೆದಾದ ಒಳ್ಳೆ ಕರುವನ್ನು ತೆಗೆದುಕೊಂಡು ಒಬ್ಬ ಯೌವನಸ್ಥನಿಗೆ ಕೊಟ್ಟಾಗ ಅವನು ಅದನ್ನು ಸಿದ್ಧ ಮಾಡೋಕ್ಕೆ ತ್ವರೆಪಟ್ಟನು. ತರುವಾಯ ಬೆಣ್ಣೆಯನ್ನು ಹಾಲನ್ನು ಪಕ್ವ ಮಾಡಿ ಕರುವನ್ನು ತೆಗೆದುಕೊಂಡು ಅವರ ಮುಂದೆ ಇಟ್ಟನು, ಮತ್ತು ಅವನು ಮರದ ಕೆಳಗೆ ಅವರ ಬಳಿಯಲ್ಲಿ ನಿಂತ್ಕೊಂಡನು. ಅವರು ಊಟ ಮಾಡಿದರು. ಇವ್ರ್ಯಾರು? ದೂತರಿಬ್ಬರು ಮತ್ತು ಕರ್ತನಾಥ ಯೇಸು ಕ್ರಿಸ್ತನು. ಕರ್ತನಾಥ ಯೇಸು ಕ್ರಿಸ್ತನು ಲೋಕದಲ್ಲಿ ಮನುಷ್ಯನಾಗಿ ಬರೋದಕ್ಕಿಂತ ಮುಂಚೆ ಆತನು ಮನುಷ್ಯನಾಗಿ ಕಾಣಿಸ್ಕೊಂಡನು. ಇಲ್ಲಿ ದೂತರು ಊಟ ಮಾಡಿದ್ರು, ಕರ್ತನಾಥ ಯೇಸು ಕ್ರಿಸ್ತನು ಕೂಡ ಊಟ ಮಾಡಿದ್ದಾರೆ. ಈತನ ಯಾರು? ಯೆಹೋವನು.
ಯೆಹೋವನು ಕಾಣಿಸ್ಕೊಂಡಂತೆ ಬರೆದಿದೆ. ಅದ ತಕ್ಷಣ ಓ ಯೆಹೋವನು ಅಂದ್ರೆ ತಂದೆಯಾದ ದೇವರಾ? ಅಲ್ಲ. ಯಾಕಂದ್ರೆ ತಂದೆಯಾದ ದೇವರು ಎಂದು ಕಾಣಿಸಿಲ್ಲ ಅಂತ ಹೇಳಿ ಕುಮಾರ ಅಂತ ಯೇಸು ಕ್ರಿಸ್ತನೇ ಹೇಳಿರೋದ್ರಿಂದ ಆತನ ಹೇಳಿರುವಂಥ ಮಾತಿನ ಅರ್ಥದ ಮೇಲೆ ಇದು ಅರ್ಥ ಮಾಡ್ಕೋಬೇಕು ಹೊರತು ಓ ಇಲ್ಲಿ ಯೆಹೋವನು ಹೇಳಿದೆ ಅಂತ ತಕ್ಷಣ ಓ ಯೆಹೋವನೇ ಯೇಸುವೇ ಯೆಹೋವನು ಅಲ್ಲ. ಇಲ್ಲಿ ಯೆಹೋವನೇ ಕಾಣಿಸ್ಕೊಂಡನಾದ್ರೆ ಇಲ್ಲಿ ತಂದೆಯಾದ ದೇವರು ಕಾಣಿಸ್ಕೊಂಡಿಲ್ಲ. ಕುಮಾರ ಅಂತ ಯೇಸು ಕ್ರಿಸ್ತ ಕಾಣಿಸ್ಕೊಂಡನು. ಮತ್ತು ಅಷ್ಟೇ ಅಲ್ಲ, ಆತನು ಅವರು 3 ಊಟ ಕೂಡ ಮಾಡಿದರು. ಇದಿರುವಂಥ ಸತ್ಯ ಅಂದರೆ ನಮಗೆ ಸ್ಪಷ್ಟ ಆಗಬೇಕಾಗುತ್ತದೆ. ಹಳೆ ಒಡಂಬಡಿಕೆಯಲ್ಲಿ ತ್ರೈಕ ವ್ಯಕ್ತಿಗಳು, ಒಬ್ಬನೇ ದೇವರು 3 ವ್ಯಕ್ತಿಗಳನ್ನು ಸ್ಪಷ್ಟವಾಗಿ ಅಲ್ಲಲ್ಲಿ ಬರೆದಿದೆ. ಅದು ಓದಕ್ಕೆ ಇವ್ರಿಗೆ ನಡಿಯಿಲ್ಲ. ಯಾವನೋ ಸುಳ್ಳು ಗುರುಗಳು ಹೇಳಿರುತ್ತೆ, ಅದು ವಾಕ್ಯಗಳು ಹಾಸ್ಕೊಂಡು ಅದೇ ದೇವರೊಬ್ಬನೇ ಇದೇ ಭಯಪಟ್ಟು ಮಾಡುವ ಅದೇ ಹೇಳ್ತಾ ಇರ್ತಾರೆ. ದೇವರು ತಂದೆ ದೇವರಾಗಿರುತ್ತೆ, ಎಷ್ಟು ವಾಕ್ಯಗಳಿಲ್ಲ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾಕೆ ವಾಕ್ಯ ಇಲ್ವಾ? ಅಂದರೆ ಅಲ್ಲಿ ದೇವರಿಲ್ಲ, ತಂದೆ ಇಲ್ಲ, ಮಗನಿಲ್ವಾ? ಆ ವಾಕ್ಯ ಓದಲ್ವಾ? ಅದು ಬೇಡ ಅವರಿಗೆ. ಅರ್ಧ ದೇಶಕ್ಕೆ ಶಿಲ್ಬೆ ಹೇಳ್ತಾರೆ, ಓ ದೇವರೇ ನನ್ನ ದೇವರೇ ಯಾಕೆ ಕೈ ಬಿಟ್ಟಿದೆ? ಅಲ್ಲಿ ತಂದೆ ದೇವರಿದ್ದಾನೆ, ಇಲ್ಲಿ ಬೇರೆ ಏನಂತಾರೆ ಪಾಪವನ್ನು ಹೊತ್ಕೊಂಡಾಗ ದೂರ ಆದಾಗ ಆತ್ಮ ಹಾಗೆ ಕೂಗ್ಕೊಟ್ಟು ಹೋಗ್ತೇನೆ. ತಂದೆ ನನ್ನ ಆತ್ಮ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇನೆ ಅಂತ ಹೇಳ್ದ ದೇವರು. ಅಂದ್ರೆ ಇಲ್ಲಿ ತಂದೆ ಎಲ್ಲ ಮಗನ ಅಂತ ಹೇಳ್ಬೇಕಾ? ಇಲ್ಲ ಅಲ್ಲೆಲ್ಲ ಬೇಡ, ಬನ್ನಿ ದೇವರೊಬ್ಬನೇ ಅಂತ ವಾಕ್ಯ ಹಾಕೊಟ್ರೆ ಏನು ಅರ್ಥ ಅದರಲ್ಲಿ? ಎಷ್ಟು ವಾಕ್ಯಗಳಿಲ್ಲ. ಅರ್ಥ ಅಂತ ಶಿಷ್ಯರಿಗೆ ಕೂಡ ಪ್ರಾರ್ಥನೆ ಕಲಿಸಿದ ಹೀಗೆ ನೀವು ಪ್ರಾರ್ಥನೆ ಮಾಡ್ರಿ ಅಂದರೆ ಸ್ವರ್ಗದಲ್ಲಿರುವಂಥ ನಮ್ಮ ತಂದೆ, ಪರಲೋಕದಲ್ಲಿರುವಂಥ ನಮ್ಮ ತಂದೆ ಅಂತ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಕಲಿಸಿದ್ರು. ಹೊರತು ಈಗ ನಾನು ಯೆಹೋವನಾಗಿದ್ದೆ, ಈಗ ನಾನು ಯೇಸುವಾಗಿ ಬಂದಿದ್ದೇನೆ, ನನ್ನ ಹೆಸರಿಗೆ ನೀವು ಪ್ರಾರ್ಥನೆ ಮಾಡೋದು ಕಲಿಸಿಲ್ಲ. ಆದರೆ ಇವರು ಯೇಸು ದೇವರೊಬ್ಬನೇ ಹೇಳಬಹುದು. ಯೇಸು ಕ್ರಿಸ್ತ ಸ್ವತಃ ಯೋಹಾನ ಸುವಾರ್ತೆ 17ನೇ ಪ್ರಾರ್ಥನೆ ಮಾಡೋದು, ತಂದೆಯಾದ ದೇವರೇ, ನೀತಿಯುಳ್ಳ ತಂದೆಯಾದ ದೇವರೇ, ಜನರೆಲ್ಲರ ಮುಂದೆ ಪ್ರಾರ್ಥನೆ ಮಾಡೋದು. ಇವ್ರ ಲೆಕ್ಕದಲ್ಲಿ ಡ್ರಾಮಾ. ಯಾಕಂದ್ರೆ ಇವ್ರು ನಂಬಲ್ಲ. ಇವ್ರದ್ದೇನಂದ್ರೆ ಡ್ರಾಮಾ ನೋಡಿ ನಂಬಿರುವಂಥ ಸುಳ್ಳು ಭಕ್ತರು ಏನಂದ್ರೆ ದೇವ್ರು ಪಾರ್ಟ್ ಚೇಂಜ್ ಮಾಡ್ತಾನೆ ಅಂತ ಹೇಳಿ ಫಿಲ್ಮ್ಗಳು ನೋಡಿ, ಚಿತ್ರಗಳು ನೋಡಿ ಡಬಲ್ ಆ್ಯಕ್ಟಿಂಗ್ ಟ್ರಿಬಲ್ ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಅದಕ್ಕೆ ಇವ್ರು ಏನಂದ್ರೆ ದೇವರು ಸ್ವಲ್ಪ ದಿವಸ ತಂದೆ ಆ್ಯಕ್ಟಿಂಗ್ ಮಾಡ್ತಾನೆ, ಆಮೇಲೆ ಮಗನ ಆ್ಯಕ್ಟಿಂಗ್ ಮಾಡ್ತಾನೆ, ಆಮೇಲೆ ಪರಿಶುದ್ಧಾತ್ಮ ಆ್ಯಕ್ಟ್ ಮಾಡ್ತಾನೆ ತಿಳ್ಕೊಂಡು ಇವ್ರು ಆ ರೀತಿ ಹೇಳೋದು. ದೇವರು ಹಾಗೆಂದು ಹೇಳಿಲ್ಲ. ಒಬ್ಬನೇ ದೇವರು ಅವ್ರು ಬೈಬಲ್ ತಿಳಿಸಿದೆ. ಆದರೆ ಅದೇ ಸಮಯಕ್ಕೆ ಒಬ್ಬನೇ ದೇವರು 3 ವ್ಯಕ್ತಿಗಳಿದ್ದಾರೆ. ತಂದೆ, ಕುಮಾರ, ಪರಿಶುದ್ಧಾತ್ಮನು. 3 ವ್ಯಕ್ತಿಗಳು ಪ್ರತ್ಯೇಕವಾಗಿದ್ದಾರೆ. 3 ವ್ಯಕ್ತಿಗಳು ನಿತ್ಯವಾಗಿಯೂ ಒಟ್ಟಿಗಿದ್ದಾರೆ. 3 ವ್ಯಕ್ತಿಗಳು ಸಮವಾಗಿದ್ದಾರೆ. 3 ವ್ಯಕ್ತಿಗಳು ವಿಭಿನ್ನವಾಗಿದ್ದು ಏನಂತಾರೆ ದೇವರ ಕಾರ್ಯಗಳನ್ನು ಮಾಡುವ ಹಾಗಿದ್ಮೇಲೆ ಅವ್ರು 3ರನ್ನು ಕೂಡ ದೇವರಂತ ಕರೆದಿದ್ದಾರೆ. ಹೌದು, ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪರಿಶುದ್ಧಾತ್ಮನ ದೇವರು, ತಂದೆಯಾದ ದೇವರನ್ನು 3 ಅಂತ ಕರೆದಾಗ ಆಯ್ತು. ನೀವು 3 ದೇವರ ಅಂತ ಕೇಳಿದ್ರೆ ಆ ರೀತಿಯಲ್ಲಿ ಹೌದು ಅವ್ರ ಲೆಕ್ಕಕ್ಕೆ. ದೇವ್ರ ಲೆಕ್ಕದಲ್ಲಿ ದೇವ್ರು ಹಾಗೆ ಹೇಳಿದೆ. ಮುಂದಿನ ದಿವಸಗಳು ನೋಡಿ ಲೇಟ್ ಆಗಿದೆ, ಅದಕ್ಕೋಸ್ಕರ ನಮಗೆ ಎಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಬೇಕಾಗಿದೆ ಅಂದರೆ ಇಲ್ಲಿ ದೇವರು ಹಳೆ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರಿಗೂ ಯೆಹೋವನೆಂಬುದಾಗಿ ಕರೆಯಲ್ಪಟ್ಟಿದೆ. ಕುಮಾರ ಅಂತ ಯೇಸು ಕ್ರಿಸ್ತನು ಯೆಹೋವನೆಂಬುದಾಗಿ ಕರೆಯಲ್ಪಟ್ಟಿದೆ ಹಳೆ ಒಡಂಬಡಿಕೆಯಲ್ಲಿ. ಯೇಸು ಕ್ರಿಸ್ತನು ಯೆಹೋವನು. ವಿಮೋಚನೆ ಜೆನೆಸಿಸ್ 22ನೇದಲ್ಲಿ ಯೆಹೋವ ಇರೆ ಅಂತ ಕರೆದಾಗ ಕರ್ತನಾದ ಯೇಸು ಕ್ರಿಸ್ತನನ್ನು ಕರೆದನು. ಯಾಕಂದ್ರೆ ವಿಮೋಚನೆ ಕಾಂಡ 6ನೇದಲ್ಲಿ ದೇವರೇ ಹೇಳಿದ ಪ್ರಕಾರ ನಾನು ಅವನಿಗೆ ಅಬ್ರಹಾಮ ಇಸಾಕ ಯಾಕೋಬನಿಗೆ ಯೆಹೋವ ಹೆಸರನ್ನು ಕಾಣಿಸ್ಕೊಂಡಿಲ್ಲ. ಸ್ಪಷ್ಟವಾದ ಮೇಲೆ ತಂದೆಯ ದೇವರು ಯೆಹೋವ ಹೆಸರು ಆತನಿಗೆ ಗೊತ್ತಿರಲಿಲ್ಲ. ಆತನ ಕಾಣಿಸ್ಕೊಂಡಿರುವಂಥ ದೇವರ ಹೆಸರು ಯೆಹೋವ ಅಂತೇಳಿ ಗೊತ್ತಿತ್ತು. ಕಾಣಿಸ್ಕೊಂಡಿರುವಂಥ ದೇವರು ಯಾರಂದ್ರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಹೆಸರು ಯೆಹೋವ ದೇವರ ಆಗಿ ಅಲ್ಲಿ ಕಾಣಿಸ್ಕೊಂಡ, ಅದಕ್ಕೆ ಯೆಹೋವಯರೇ ಅಂತ ಹೆಸರಿಟ್ಟ. ಆದರೆ ವಿಮೋಚನೆ ಕಾಂಡ 6ನೇದಲ್ಲಿ ಬರುವಾಗ ತಂದೆಯ ದೇವರು ಹೇಳ್ತಿದ್ದಾನೆ, ಇಲ್ಲಿವರೆಗೂ ನಾನು ಯೆಹೋವ ಹೆಸರನ್ನು ಕಾಣಿಸ್ಕೊಂಡಿಲ್ಲ, ಆದರೆ ಇಸ್ರೇಲಿಗೆ ಮುಂದೆ ವಿಶೇಷವಾಗಿ ನಾನು ಯೆಹೋವ ಎಂಬ ಕವನೆಂಟ್ ನೇಮ್, ಒಡಂಬಡಿಕೆಯ ನಾಮ, ಒಪ್ಪಂದದ ನಾಮದಿಂದ ನಾನು ನಿಮ್ಮೊಂದಿಗೆ ವ್ಯವಹಾರ ಮಾಡ್ತೇನೆ. ತಂದೆಯಾದ ದೇವರ ಹೆಸರು. ಸೊ ಇಷ್ಟು ಸ್ಪಷ್ಟವಾಗಿ ಹೇಳೋಣ, ತಂದೆಯಾದ ದೇವರ ಹೆಸರು ಕೂಡ ಯೆಹೋವ ದೇವರು, ಕುಮಾರ ಅಂತ ಯೇಸು ಕ್ರಿಸ್ತನ ಹೆಸರು ಕೂಡ ಯೆಹೋವ ದೇವರು ಹಳೆ ಒಡಂಬಡಿಕೆ ಕರೆದಿದೆ. ಯಾರು ಯೆಹೋವ ಅಂತ